ಬಿದ್ದ ತಕ್ಷಣ ಆ ಚಾಕು ತಗೊಳ್ತಾನೆ, ಎಡಗಡೆಗೆ ಹೀಗೆ 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 ಒಂದು 5-6 ಸರಿ ಸ್ಟ್ಯಾಪ್ ಮಾಡ್ಬಿಟ್ಟು ಹಿಡ್ಕೊಳಕ್ಕೆ ಹೋದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ನ ಸಡನ್ನಾಗಿ ಅವನು ತಿರುಗಿ ತಳ್ಳಿಬಿಡ್ತಾರೆ. ಗನ್ನಲ್ಲಿ ನಿನಗೆ ಶೂಟ್ ಮಾಡ್ತೀನಿ ನಿಂತ್ಕೋ ಅಂತ ಹೇಳ್ತಾರೆ. ಸಬ್ ಇನ್ಸ್ಪೆಕ್ಟರ್ ಕೈಲಿ ರಿವಾಲ್ವರ್ ತಗೊಳ್ತಾರೆ. ಅವ್ನಿಗೆ ಹೇಳ್ತಾರೆ ನಿಂತ್ಕೋ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ ನಾನೀಗ ಅಂತ ವಾರ್ನ್ ಮಾಡ್ತಾರೆ. ಇವನು ಅಬ್ಸರ್ವ್ ಮಾಡ್ತಾನೆ ಶೋರೂಮಲ್ಲಿ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ಸಬ್ ಇನ್ಸ್ಪೆಕ್ಟ್ರು ಯಾರೋ ಪೊಲೀಸ್ ಅಂತ ಗೊತ್ತಾಗುತ್ತೆ. ಯಾಕೆ ಸ್ಪಾಟಿಗೆ ಹೋದರೆ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಒಂದು ಡೆಡ್ ಬಾಡಿ ಬಿದ್ದಿದ್ರೆ ಅಂಗಾತವಾಗಿ ಡೆಡ್ ಬಾಡಿ ಬಿದ್ದಿರುತ್ತೆ. ಒಂದು ಚರಂಡಿ ಒಳಗಡೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಚರಂಡಿ ಅಂದರೆ ಕರೆಕ್ಟಾಗಿ ಒಬ್ಬ ಮನುಷ್ಯ ಬಿದ್ದರೆ ಹಂಗೆ ಫಿಕ್ಸ್ ಆಗಿಬಿಡುತ್ತಾರೆ. ಅಲ್ಲಿ ಅಷ್ಟೇ ಜಾಗ ಇರೋದು ಅವ್ರಿಗೆ. ನೆಲಮಂಗಲ ಅಂದರೆ ಫೇಮಸ್ ಫಾರ್ ರೌಡಿಸಮ್. ಎಲ್ಲ ಹಿಂದಿನಿಂದನೂ ಅಷ್ಟೇ ಬಹಳ ಮರ್ಡರ್ಗಳು, ಗ್ರೂಪ್ ವಾರ್ಸ್, ಗ್ಯಾಂಗ್ ವಾರ್ಸು. ಒಂದು ಕಾನ್ಸ್ಟೇಬಲ್ ಅಡ್ಡ ಬಂದರೆ ನಿಂತು ಇಲ್ಲಿ ಹಾಗೆ ಹೀಗೆ ಅಂತ ಅವನು ಗಲಾಟೆ ಮಾಡಿ ಅಡ್ಡ ಹಾಕಿ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಚಾಕುಲಿ ಎಲ್ಲ ಕಡೆ ಚುಚ್ಚಿಬಿಡ್ತಾರೆ ಅವ್ರಿಗೆ. ಸುಮಾರು ಒಂದು 7-8 ಇಂಚು ಉದ್ದ ಚಾಕು. ಆ ಲ್ಯಾಡ್ ರೂಮ್ ಮಾಡ್ಕೊಂಡಿದ್ದಾಗ ಈ ಬಾತ್ರೂಮಲ್ಲಿ ಕಮೋಡ್ ಇರುತ್ತಲ್ಲ, ಟಾಯ್ಲೆಟ್ ಕಮೋಡ್, ಅದು ಕ್ಯಾಪ್ ತೆಗೆದುಬಿಟ್ಟು ಆ ಫ್ರೆಶ್ ಟ್ಯಾಂಕ್ ಇರುತ್ತಲ್ಲ ಅದರೊಳಗಡೆ ರಿವಾಲ್ವರ್ ಇಟ್ಬಿಡ್ತಾರೆ. ಇಟ್ಬಿಟ್ಟು ಎಲ್ಲೆಲ್ಲಿ ಕಳ್ತನ ಮಾಡ್ತಾನೆ ಅಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೋಲ್ ಎಲ್ಲ ಕಡೆ ಕಳ್ತನ ಮಾಡ್ತಾನೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಮಾಡ್ತಾನೆ, ಹಾವೇರಿ ಮಾಡ್ತಾನೆ, ಆಮೇಲೆ ತುಮಕೂರು ಮಾಡ್ತಾನೆ, ಶಿರಾ ಮಾಡ್ತಾನೆ, ಬೆಂಗಳೂರು ಬರ್ತಾನೆ. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದೆನು. ನಾನು ನೆಲಮಂಗಲ ಸಬ್ ಡಿವಿಷನಲ್ಲಿ DSP ಆಗಿ ಕೆಲಸ ಮಾಡ್ತಾ ಇದ್ದೆ. ಅಕ್ಟೋಬರ್ 16ನೇ ತಾರೀಕು ಬೆಳಿಗ್ಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಸಬ್ ಇನ್ಸ್ಪೆಕ್ಟ್ರು, ಟೌನ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಪರಮೇಶ್ ಅಂತಿದ್ರು. ಅವರಿಬ್ಬರು ಫೋನ್ ಮಾಡಿ ನನಗೆ ಹೇಳ್ತಾರೆ, ಒಂದು ಮರ್ಡರ್ ಆಗಿದೆ, ದಯವಿಟ್ಟು ಬೇಗ ಬನ್ನಿ ಸರ್ ಸ್ಪಾಟಿಗೆ ಅಂತ ಹೇಳ್ತಾರೆ. ನಾನು ಇಮ್ಮಿಡಿಯೇಟಾಗಿ ಸ್ಪಾಟಿಗೆ ಹೋಗ್ತೀನಿ. ಇದು ಸ್ಪಾಟು ನೆಲಮಂಗಲ ಟೌನ್ ಡಬಲ್ ರೋಡ್ ಇದೆ. ಒಂದು ಶ್ರೀ ಹರಿಕೃಷ್ಣ ಕಲ್ಯಾಣ ಮಂಟಪ ಅಂತಿದೆ. ಅಲ್ಲಿ ಟರ್ಬೋ ಹೋಂಡಾ ಶೋರೂಮ್ ಅಂತಿದೆ. ಅದ್ರ ಹಿಂಭಾಗ ಮರ್ಡರ್ ಆಗಿದೆ ಅಂತ ಹೇಳ್ತಾರೆ. ಇಮ್ಮಿಡಿಯೇಟಾಗಿ ನಾನು ಆಫೀಸಲ್ಲಿ ಕುಳಿತಿರ್ತೀನಿ. ಸ್ಥಳಕ್ಕೆ ಹೋದ ಪೊಲೀಸರಿಗೆ ಯಾರು ಮರ್ಡರ್ ಆಗಿದ್ದಾರೆ, ಯಾರು ಮರ್ಡರ್ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಆಗ ನಾವು ಏನು ಯೋಚನೆ, ನಮ್ಮ ತಲೆಯಲ್ಲಿ ಏನು ಯೋಚನೆ ಬಂತು ಅಂದರೆ, ನೆಲಮಂಗಲ ಅಂದರೆ ಫೇಮಸ್ ಫಾರ್ ರೌಡಿಸಮ್. ಎಲ್ಲ ಹಿಂದಿನಿಂದನೂ ಅಷ್ಟೇ ಬಹಳ ಮರ್ಡರ್ಗಳು, ಗ್ರೂಪ್ ವಾರ್ಸ್, ಗ್ಯಾಂಗ್ ವಾರ್ಸು, ಇದಕ್ಕೆ ಬಹಳ ಫೇಮಸ್ಸು ನೆಲಮಂಗಲ. ಬಹುಶಃ ನಾನು ಆಗ್ತಾನೆ ಹೊಸದಾಗಿ ಹೋಗಿರ್ತೀನಿ 2015ರಲ್ಲಿ. ಯಾರೋ ರೌಡಿನೋ ಅಥವಾ ಯಾವುದೋ ಗ್ಯಾಂಗು ಯಾರಿಗೋ ಹೊಡೆದು ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾವು ಇಮಿಡಿಯೇಟಾಗಿ ಸ್ಪಾಟಿಗೆ ಹೋಗ್ತೀನಿ. ಸ್ಪಾಟಿಗೆ ಹೋದರೆ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಒಂದು ಡೆಡ್ ಬಾಡಿ ಬಿದ್ದಿದ್ರೆ ಅಂಗಾತವಾಗಿ ಡೆಡ್ ಬಾಡಿ ಬಿದ್ದಿರುತ್ತೆ. ಒಂದು ಚರಂಡಿ ಒಳಗಡೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಒಂದು ಚರಂಡಿ ಅಂದರೆ ಒಂದು 2.5 ಅಡಿ, 2.5 ಅಡಿ ಇರ್ಬೋದು ಚರಂಡಿ. ಕಲ್ವರ್ಟದು ಚರಂಡಿ, ನೀರೆಲ್ಲ ಹೋಗಕ್ಕೆ ಮಾಡಿರ್ತಾರಲ್ಲ, ರೋಡ್ ಪಕ್ಕದಲ್ಲಿರುತ್ತಲ್ಲ, ಚರಂಡಿ ಒಳಗೆ ಬಾಡಿ ಬಿದ್ದು ಬಿಟ್ಟಿದೆ. ಅಂಗಾತವಾಗಿ ಅಂದರೆ ಮುಖ ಆಕಾಶ ನೋಡ್ತಾ ಇರ್ತದೆ, ಆ ರೀತಿ ಬಿದ್ದಿರ್ತದೆ. ಇಲ್ಲಿ ಫುಲ್ ಎಲ್ಲ ಇಲ್ಲಿ ಸ್ಟ್ಯಾಬಿಂಗ್ ಇಂಜುರೀಸ್ ಇರುತ್ತೆ. ಎಡಗಡೆಗೆ ಚೂರಿ ಹಾಕಿದ್ದು, ಚೂರಿಯಿಂದ ಚುಚ್ಚಿರೋ ಟೈಪ್ ಇರುತ್ತೆ. ಆಗ ನೋಡಿದ್ರೆ ಈ ಶರ್ಟ್ ಎಲ್ಲ ಸಿಕ್ಕಾಪಟ್ಟೆ ಬ್ಲಡ್ ಆಗಿರುತ್ತೆ. ನಾನು ಮುಖ ನೋಡ್ತೀನಿ, ನನಗೆ ಎಲ್ಲೋ ನೋಡಿದ್ದು ಜ್ಞಾಪಕ. ಯಾಕೆ ಅಂದರೆ ಮುಖ ಎಲ್ಲ ಒಂಥರ ಪೇಲ್ ಆಗಿಬಿಟ್ಟಿರುತ್ತೆ. ಗಾಬರಿಗೋ ಅಥವಾ ಸತ್ತೋಗಿರ್ತಾರಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ, ಪೇಲ್ ಆಗಿಬಿಟ್ಟಿರುತ್ತೆ ಮುಖನ ಎಲ್ಲ ನೋಡಿದ ಜ್ಞಾಪಕ ನನಗೆ. ಸರಿ, ಇಮ್ಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ಎಲ್ಲ ಅಲ್ಲೇ ಇರ್ತಾರೆ. ಅಷ್ಟೊತ್ತಿಗೆ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ಸಿಬ್ಬಂದಿನೂ ಕೂಡ ಅಲ್ಲಿಗೆ ಒಂದಿಬ್ಬರು ಬರ್ತಾರೆ. ಬಂದ ತಕ್ಷಣ ನಮಗೆ ತಿಳಿದು ಬಂದ ವಿಚಾರ ಏನು ಅಂದರೆ, ಅವರ ಸಬ್ ಇನ್ಸ್ಪೆಕ್ಟ್ರು ಅವರು ಅಲ್ಲಿ ಸತ್ತು ಬಿದ್ದಿರೋ ವ್ಯಕ್ತಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅವ್ರ ಹೆಸರು ಜಗದೀಶ್ ಅಂತ. ಬಹುಶಃ ನಮಗೆ ಸಿಕ್ಕಾಪಟ್ಟೆ ನಮಗೆ ಶಾಕ್ ಆಗುತ್ತೆ. ಏನಪ್ಪ ಸಬ್ ಇನ್ಸ್ಪೆಕ್ಟರ್ ಯಾರು ಮರ್ಡರ್ ಮಾಡಿದ್ರು, ಕಾರಣ ಏನು, ನಮಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸಾಮಾನ್ಯವಾಗಿ ಒಂದು ಕಡೆ ಈಗ ನಾವೇ ಎಲ್ಲಾದರೂ ಹೋದಾಗ ಲೋಕಲ್ ಏನಾದರೂ ಪ್ರಾಬ್ಲಮ್ ಆದೀತು ಅಂತ ಲೋಕಲ್ ಪೊಲೀಸ್ಗೆ ಹೇಳ್ತೀವಿ. ದಟ್ ಈಸ್ ನಾಟ್ ಕಂಪಲ್ಸರಿ, ಒಂದು ಆಪ್ಷನ್, ಅದು ಒಂದು ಸೇಫ್ಟಿ.
ಇವರು ನಮ್ಗೆ ಯಾರಿಗೂ ಹೇಳಿಲ್ಲ. ಜಗದೀಶ್ ದೊಡ್ಡಬಳ್ಳಾಪುರ ಸಬ್ ಇನ್ಸ್ಪೆಕ್ಟ್ರು ನಮಗೆ ಯಾರಿಗೂ ಹೇಳಿಲ್ಲ. ನಮ್ಮ ಇನ್ಸ್ಪೆಕ್ಟ್ರಿಗಾಗಲಿ ಸಬ್ ಇನ್ಸ್ಪೆಕ್ಟ್ರಿಗಾಗಲಿ ಯಾವುದೇ ಸಿಬ್ಬಂದಿಗಾಗಲಿ ಏನು ಹೇಳಿಲ್ಲ ಅವರು. ಸರಿ, ಯಾಕೆ ಇವ್ರು ಯಾಕೆ ಇಲ್ಲಿ ಬಂದರು ಅಂತ ನಮಗೂ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ದೊಡ್ಡಬಳ್ಳಾಪುರ ಸಿಬ್ಬಂದಿ ಬರ್ತಾರೆ ಸ್ಪಾಟಿಗೆ. ಅವರು ದೊಡ್ಡಬಳ್ಳಾಪುರದಿಂದ 4 ಸಿಬ್ಬಂದಿ ಬಂದಿರ್ತಾರೆ. 4 ಸಿಬ್ಬಂದಿ ಬಂದಿರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಜೊತೆಗೆ 4 ಜನ ಇರ್ತಾರೆ. ವೆಂಕಟೇಶ್ ಕುಮಾರ್ ಅಂತ ಒಬ್ಬರು, ಚಂದ್ರು ಅಂತ ಒಬ್ಬರು, ಇನ್ನೊಂದು 3 ಜನ, ಒಟ್ಟು ಅವರು 5 ಜನ ಬಂದಿರ್ತಾರೆ ಒಂದು ಕಾರಲ್ಲಿ, ಪ್ರೈವೇಟ್ ವೆಹಿಕಲಲ್ಲಿ. ಪ್ರೈವೇಟ್ ವೆಹಿಕಲಲ್ಲಿ ಏನಕ್ಕೆ ಬಂದಿರ್ತಾರೆ ಅಂದರೆ ನೆಲಮಂಗಲಕ್ಕೆ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅವರಿಗೆ. ಅವರ ದೊಡ್ಡಬಳ್ಳಾಪುರ ಸರಹದ್ದಲ್ಲಿ, ದೊಡ್ಡಬಳ್ಳಾಪುರ ಟೌನು ಮತ್ತು ರೂರಲ್ ಸರಹದ್ದಲ್ಲಿ ಅಲ್ಲಲ್ಲಿ ಕಳ್ಳತನಗಳು ಜಾಸ್ತಿ ಆಗ್ತಾ ಇರ್ತವೆ. ಜಾಸ್ತಿ ಮೋಟ್ರ್ ಸೈಕಲ್ ಕಳ್ತನ, ಮನೆ ಕಳ್ತನ, ಇವೆಲ್ಲ ಬೀಗ ಹೊಡೆದು ಮನೆ ಕಳ್ತನ ಮಾಡೋದು, ಈ ರೀತಿಯಾದಂತಹ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರ್ತವೆ. ಅದನ್ನು ಒಬ್ಬ ಸಸ್ಪೆಕ್ಟನ್ನ ಫಾಲೋ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಫಾಲೋ ಮಾಡ್ಕೊಂಡು ಅಂದರೆ ಸಸ್ಪೆಕ್ಟ್ ಯಾರು ಇನ್ಫಾರ್ಮೇಷನ್ ತಗೊಂಡು, ಸಸ್ಪೆಕ್ಟ್ ಯಾರು, ಅವನ ಮೂಮೆಂಟ್ ಎಲ್ಲಿ, ಅವನ ಮನೆಯಲ್ಲಿ, ಇವೆಲ್ಲ ಮಾಹಿತಿ ಕಲೆ ಹಾಕಿ ಅವನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಈಗ ನಾನು ಆಗಲೇ ಹೇಳಿದಾಗೆ ಟರ್ಬೋ ಹೋಂಡಾ ಶೋರೂಮ್ ಅಂತ ಒಂದಿರ್ತದೆ. ಒಂದು ಹೋಂಡಾ ಸ್ಕೂಟ್ರನ್ನ ಪರ್ಚೇಸ್ ಮಾಡೋಕ್ಕೆ ಇವನ್ನೆಲ್ಲ ಕಳ್ತನ ಮಾಡಿ ಆ ದುಡ್ಡಿರುತ್ತೆ ಇವನ ಹತ್ರ. ಆ ದುಡ್ಡಲ್ಲಿ ಒಂದು ಸ್ಕೂಟ್ರನ್ನ ಪರ್ಚೇಸ್ ಮಾಡಲಿಕ್ಕೆ ಅವನು ಹೋಂಡಾ ಶೋರೂಮ್ಗೆ ಬರ್ತಾನೆ ಅನ್ನೋದು ಇವ್ರಿಗೆ ಇನ್ಫಾರ್ಮೇಷನ್. ಇವ್ರು ಬಂದಾಗ ಸಬ್ ಇನ್ಸ್ಪೆಕ್ಟ್ರು ಮತ್ತು ವೆಂಕಟೇಶ್ ಕುಮಾರು ಇಬ್ಬರು ಆ ಶೋರೂಮಿಂದ ಹೊರಗಡೆ ನಿಂತ್ಕೊಳ್ತಾರೆ. ಇನ್ನು 3 ಜನನ ಸ್ವಲ್ಪ ದೂರ ನಿಲ್ಲಿಸ್ತಾರೆ. ಯಾಕೆ ಅಂದರೆ ಅಕಸ್ಮಾತ್ ಇಲ್ಲಿಂದ ತಪ್ಪಿಸ್ಕೊಂಡು ಓಡೋದ್ರೆ ಅಲ್ಲಿ ಹಿಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅವ್ರು 3 ಜನನ ಸ್ಕ್ಯಾಟರ್ ಮಾಡಿ ಅಲ್ಲಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು, ಇದು ಸಿಬ್ಬಂದಿ ಹೇಳಿದ್ದು. ಲಾಸ್ಟ್ಗೆ ಏನಾಗುತ್ತೆ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇವರು ವೆಯ್ಟ್ ಮಾಡ್ತಾ ಇರ್ತಾರೆ. 2 ವ್ಯಕ್ತಿಗಳು ಬರ್ತಾರೆ ಅಲ್ಲಿಗೆ. ಒಬ್ಬ ಸ್ವಲ್ಪ ಹೆಂಗಿರ್ತಾನೆ, 26-27 ವರ್ಷ ಪ್ರಾಬಬಲಿ ಅವನು ಇರ್ತಾನೆ. ಇನ್ನೊಬ್ಬ ಒಂದು 45 ವರ್ಷ ವಯಸ್ಸನ್ನ ಮಿಡ್ಲ್ ವಯಸ್ಸಿನವನು ಒಬ್ಬ ಗಂಡಸು. ಇವರಿಬ್ಬರು ಅಲ್ಲಿಗೆ ಬರ್ತಾರೆ. ಇವರು ಯಾರನ್ನ ಫಾಲೋ ಮಾಡಿ ಯಾರ ಮೇಲೆ ಸಸ್ಪೆಕ್ಟ್ ಇರುತ್ತೆ ಆ ಚಾರೆ ಇರೋಂಥ ವ್ಯಕ್ತಿಗಳೇ ಅಲ್ಲಿಗೆ ಬರ್ತಾರೆ. ಶೋರೂಮ್ ಒಳಗಡೆ ಹೋಗ್ತಾರೆ. ಶೋರೂಮ್ ಒಳಗಡೆ ಹೋದಾಗ ಇವರು ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ಅಷ್ಟರೊಳಗಡೆಗೆ ಆಗಲೇ ಒಳಗಡೆ ಒಬ್ಬರು ಇರ್ತಾರೆ, ಸಬ್ ಇನ್ಸ್ಪೆಕ್ಟ್ರ್ ಕೂತಿರ್ತಾರೆ, ಹೊರಗಡೆ ವೆಂಕಟೇಶ್ ಕುಮಾರನ್ನು ಹೊರಗಡೆ. ಯಾವಾಗ ಇವರಿಬ್ಬರು ಒಳಗಡೆ ಹೋಗ್ತಾರೆ, ಇಮ್ಮಿಡಿಯೇಟಾಗಿ ಇವನು ಬಹಳ ಚಾಲಾಕಿ. ಇವನು ಯಾರು, 2ರಲ್ಲಿ ಒಬ್ಬ ಮಧ್ಯ ವಯಸ್ಸಿನವನು, ಬಹಳ ಚಾಲಾಕಿಯವನು, ಬಹಳ ದೊಡ್ಡ ಕಳ್ಳ. ಅವನ ವಿವರನ ಮುಂದೆ ಹೇಳ್ತೀನಿ ನಾನು. ಇವನು ಅಬ್ಸರ್ವ್ ಮಾಡ್ತಾನೆ ಶೋರೂಮಲ್ಲಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ಸಬ್ ಇನ್ಸ್ಪೆಕ್ಟ್ರು ಯಾರೋ ಪೊಲೀಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಸಬ್ ಇನ್ಸ್ಪೆಕ್ಟ್ರು ಯೂನಿಫಾರ್ಮಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಕ್ರೈಮ್ ವರ್ಕ್ ಹೋದಾಗ ಯೂನಿಫಾರ್ಮಲ್ಲಿ ನೋಡಿದ್ರೆ ನಮ್ಮನ್ನು ದೂರದಿಂದ ನೋಡೇ ಓಡೋಗ್ಬಿಡ್ತಾರೆ ಕಳ್ಳರು. ಹಾಗಾಗಿ ನಾವೇನು ಮಾಡ್ತೀವಿ, ಮಫ್ಟಿಲಿ ಮಾಮೂಲಿ ಪ್ಲೈನ್ ಕ್ಲಾತ್ಸಲ್ಲಿ ಮಫ್ಟಿಲಿ ಸಬ್ ಇನ್ಸ್ಪೆಕ್ಟ್ರು ಇರ್ತಾರೆ, ಸಿಬ್ಬಂದಿನೂ ಇರ್ತಾರೆ. ಒಳಗಡೆ ಹೋಗ್ತಿದ್ದಂಗೆ ಅವನು ಸಬ್ ಇನ್ಸ್ಪೆಕ್ಟ್ರನ್ನ ಇವನೇ ಅಬ್ಸರ್ವ್ ಮಾಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಪ್ರಾಬಬಲಿ ಯಾರೋ ಪೊಲೀಸರು ಇದ್ದಾರೆ ಅನ್ನೋ ಅನುಮಾನ ಬರುತ್ತೆ ಅವನಿಗೆ. ಅವನ ಜೊತೆಯಲ್ಲಿದ್ದವನಿಗೆ ಸಿಗ್ನಲ್ ಮಾಡ್ತಾನೆ. ಟಕ್ ಅಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಸಿಬ್ಬಂದಿ 3 ಜನ ಏನು ಮಾಡ್ತಾರೆ, ಅಲ್ಲಿ ಕ್ರಾಸ್ಗಳಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ ಇವರು ಓಡಿಸ್ಕೊಂಡು ಹೋಗೋದು ಗೊತ್ತಾಯ್ತಾ ಇರೋದಿಲ್ಲ. ವೆಂಕಟೇಶ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಇವರಿಬ್ಬರನ್ನ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ದೂರ ಚೇಂಜ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ. ಒಂದು ಕ್ರಾಸಲ್ಲಿ ವೆಂಕಟೇಶ್ ಕುಮಾರ್ ಏನು ಮಾಡ್ತಾನೆ, ಇವರು ಹಿಂಗೆ ಹೋಗ್ತಾ ಇರ್ತಾರಲ್ಲ, ಅಡ್ಡ ಹೋಗಿ ನಾನು ಮುಂದೆ ಬಂದ್ಬಿಟ್ಟು ಆ ಕಡೆಯಿಂದ ಹಿಡ್ಕೊಂಬಿಡೋಣ ಅವನ್ನ ಅಂಥೇಳಿ ಇನ್ನೊಂದು ಕ್ರಾಸಲ್ಲಿ ಸ್ವಲ್ಪ ಡಿವಿಯೇಟ್ ತಗೊಳ್ತಾನೆ. ಅಲ್ಲೆಲ್ಲೂ ಓಪನಿಂಗ್ಸ್ ಇರೋದಿಲ್ಲ. ಇವನು ಡಿವೈಡ್ ಆಗ್ತಾನೆ ವೆಂಕಟೇಶ್ ಕುಮಾರ್. ಸಬ್ ಇನ್ಸ್ಪೆಕ್ಟ್ರ್ ಒಬ್ಬರೇ ಆಗಿಬಿಡ್ತಾರೆ, ಇವರು ಇಬ್ಬರು ಆಗ್ತಾರೆ. ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಸಬ್ ಇನ್ಸ್ಪೆಕ್ಟ್ರ್ ಕೈಲಿ ರಿವಾಲ್ವರ್ ತಗೊಳ್ತಾರೆ. ಅವ್ನಿಗೆ ಹೇಳ್ತಾರೆ, ನಿಂತ್ಕೋ ಇಲ್ಲಾಂದರೆ ಶೂಟ್ ಮಾಡಿಬಿಡ್ತೀನಿ ನಾನೀಗ ಅಂತ ವಾರ್ನ್ ಮಾಡ್ತಾರೆ. ಏನು ಮಾಡಿದ್ರು ನಿಲ್ಲೋದಿಲ್ಲ, ಓಡ್ತಾ ಇರ್ತಾನೆ. ಸುಮಾರು ಆ ಹೋಂಡಾ ಶೋರೂಮಿಂದ ಅಲ್ಲಿಗೆ ಒಂದು 1/2 ಕಿಲೋಮೀಟರ್ ಅಥವಾ
1 ಕಿಲೋಮೀಟ್ರ್ ಹತ್ತತ್ರ ಇರ್ಬೋದು, ಹಿಂಗೆ ಬಳಸ್ಕೊಂಡು ಎಲ್ಲ ಓಡ್ತಾನೆ. ಓಡಿದ್ರೆ ಅಟ್ ಲಾಸ್ಟ್ ಮಧ್ಯಮ ವಯಸ್ಸನ್ನು ಇರ್ತಾನಲ್ಲ ಅವನು ಸ್ವಲ್ಪ ಹಿಂದೆ ಓಡ್ತಾ ಇರ್ತಾನೆ, ಇನ್ನೊಬ್ಬ ಹುಡುಗ ಸ್ವಲ್ಪ ಚಿಕ್ಕ ವಯಸ್ಸನ್ನು ಮುಂದೆ ಓಡ್ತಾ ಇರ್ತಾನೆ. ಯಾವಾಗ ಇವರು ಗನ್ನಲ್ಲಿ ನಿನಗೆ ಶೂಟ್ ಮಾಡ್ತೀನಿ ನಿಂತ್ಕೋ ಅಂತ ಹೇಳ್ತಾರೆ, ಹೇಳಿದಾಗ ಸ್ವಲ್ಪ ಸ್ಲೋ ಆಗ್ತಾನೆ. ಅವನಿಗೂ ಹೆದರಿಕೆ ಬರುತ್ತೆ, ಮಧ್ಯಮ ವಯಸ್ಸವನಿಗೆ ಸ್ವಲ್ಪ ಸ್ಲೋ ಆಗ್ತಾನೆ. ಸಬ್ ಇನ್ಸ್ಪೆಕ್ಟ್ರು ಓಡಿ ಅವನ್ನ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಸಬ್ ಇನ್ಸ್ಪೆಕ್ಟ್ರು ಒಬ್ಬನೇ ಇರ್ತಾನೆ, ವೆಂಕಟೇಶ್ ಕುಮಾರ್ ಬೇರೆ ಕಡೆ ಹೋಗಿರ್ತಾರೆ, ಅವ್ರಿಗೂ ಇವ್ರಿಗೂ ಡಿಸ್ಕನೆಕ್ಟ್ ಆಗುತ್ತೆ. ಅವರೇ ಬೇರೆ ಕಡೆ ಆಗ್ತಾರೆ, ಇವರೇ ಬೇರೆ ಕಡೆ ಆಗ್ತಾರೆ ಚೇಸಿಂಗಲ್ಲಿ. ಆಮೇಲೆ ಸಬ್ ಇನ್ಸ್ಪೆಕ್ಟ್ರು ಅವನು ಸುಸ್ತಾಗ್ಬಿಡ್ತಾನೆ, ಮಧ್ಯಮ ವಯಸ್ಸವನು ಕಳ್ಳ ನಿಂತ್ಕೊಳುತ್ತೆ. ಸ್ವಲ್ಪ ಸ್ಲೋ ಆದ ತಕ್ಷಣ ಸಬ್ ಇನ್ಸ್ಪೆಕ್ಟ್ರು ಹಿಡ್ಕೊಳಕ್ಕೆ ಹೋದ ತಕ್ಷಣ ಸಬ್ ಇನ್ಸ್ಪೆಕ್ಟ್ರನ್ನ ಸಡನ್ನಾಗಿ ಅವನು ತಿರುಗಿ ತಳ್ಳಿಬಿಡ್ತಾನೆ. ತಳ್ಳಿದಾಗ ಏನಾಗೋಗುತ್ತೆ, ನಾನು ಆಗಲೇ ಹೇಳ್ದಂಗೆ ಒಂದು ಚರಂಡಿ ಇರ್ತದೆ. ಚರಂಡಿ ಅಂದರೆ ಕರೆಕ್ಟಾಗಿ ಒಬ್ಬ ಮನುಷ್ಯ ಬಿದ್ದರೆ ಹಂಗೆ ಫಿಕ್ಸ್ ಆಗ್ಬಿಡುತ್ತಾರೆ, ಅಲ್ಲಿ ಅಷ್ಟೇ ಜಾಗ ಇರೋದು ಅವ್ರಿಗೆ. ಯಾವಾಗ ತಳ್ತಾರೆ ಸಬ್ ಇನ್ಸ್ಪೆಕ್ಟ್ರು ಅಂಗಾತವಾಗಿ ಹೀಗೆ ಚರಂಡಿ ಒಳಗೆ ಬಿದ್ದೋಗ್ತಾನೆ. ಬಿದ್ದೋದಾಗ ಯಾವ ಥರ ಆಗುತ್ತೆ ಅಂದರೆ ಒಂಥರ ಕರೆಕ್ಟ್ ಫಿಕ್ಸ್ ಆದಂಗೆ ಫಿಕ್ಸ್ ಆಗ್ಬಿಡ್ತಾನೆ. ಹಿಂಗೆ ಒಳ್ಳಾಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಜಾಗನೇ ಇಲ್ಲ ಅವನಿಗೆ. ಒಂದು ಬಾಡಿ ಕರೆಕ್ಟಾಗಿ ಕೂತ್ಕೋಬೋದು ಆ ಚರಂಡಿಗೆ, ಮಲ್ಕೋಬೋದು, ಹಾಗಿರುತ್ತೆ ಅದು ಚರಂಡಿ. ಇವನು ತಳ್ಳಿದ ಫೋರ್ಸ್ಗೆ ಟಬಕ್ ಅಂತ ಸಬ್ ಇನ್ಸ್ಪೆಕ್ಟ್ರು ಚರಂಡಿ ಒಳಗೆ ಬಿದ್ದೋಗ್ತಾರೆ. ಬಿದ್ದಾಗ ಅಟ್ಲೀಸ್ಟ್ ಹೀಗೆ ಬಿದ್ದೋಗ್ಬಿಡ್ತಾರೆ, ಮೂಮೆಂಟು ಆಗೋದಿಲ್ಲ ಅವರಿಗೆ ಅನ್ನಿಸ್ತದೆ, ಪ್ರಾಬಬಲಿ ಡೆಡ್ ಬಾಡಿ ನೋಡಿದ್ರೆ. ಕ್ರಮೇಣ ಇವನು ಕೈಲಿ ಚಾಕು ಇರುತ್ತೆ, ಮಧ್ಯಮ ವಯಸ್ಸಿನ ಕಳ್ಳನ ಹತ್ರ ಚಾಕು ಇರುತ್ತೆ. ಸಬ್ ಇನ್ಸ್ಪೆಕ್ಟ್ರಿಗೆ ಪ್ರಾಬಬಲಿ ಅವನ ಕೈಯಲ್ಲಿ ಚಾಕು ಇರೋದು, ಯಾಕೆಂದರೆ ಚೇಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಅವನಿಗೆ ಚಾಕುನ ಹೀಗೆ ಹಿಡ್ಕೊಂಡು ಬಾಡಿ ಕವರ್ ಮಾಡ್ಕೊಂಡು ಹಿಡ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಬಿದ್ದ ತಕ್ಷಣ ಆ ಚಾಕು ತಗೊಳ್ತಾನೆ, ಎಡಗಡೆಗೆ ಹೀಗೆ 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 ಒಂದು 5-6 ಸರಿ ಸ್ಟ್ಯಾಬ್ ಮಾಡ್ಬಿಟ್ಟು. ಸ್ಟ್ಯಾಬ್ ಮಾಡಿದ್ರೆ ಏನಾಗುತ್ತೆ, ಇಲ್ಲೆಲ್ಲರೂ ಇಲ್ಲಿ ಪಕ್ಕೆ ರಿಬ್ಸ್ ಇದೆಯಲ್ಲ, ಅಲ್ಲಿಗಾದ್ರೂ ಬಿದ್ದಿದ್ರೆ ಪ್ರಾಬಬಲಿ ಇಂಜುರಿ ಆಗೋದೇನೋ, ಸಬ್ ಇನ್ಸ್ಪೆಕ್ಟ್ರು ಪ್ರಾಣ ಉಳಿತಿತ್ತೋ ಏನೋ. ಅದೇನಾಗುತ್ತೆ, ಚಾಕು ಆ ರಿಬ್ಸ್ ಕೆಳಗಡೆಯಿಂದ ಹೋಗಿ ಹಾರ್ಟಿಗೆ ಚುಚ್ಕೊಂಬಿಡುತ್ತೆ. ಚುಚ್ಕೊಂಡ ತಕ್ಷಣ ಒಂದು ನಿಮಿಷನೂ ಇರಲಿಕ್ಕಿಲ್ಲ ಪ್ರಾಬಬಲಿ, ಸಡನ್ನಾಗಿ ಅಲ್ಲೇ ಹಾಗೆ ಸತ್ತೋಯ್ತಾರೆ. ಎಲ್ಲ ಬ್ಲೀಡಿಂಗ್ ಆಗುತ್ತೆ. ಈ ಕಡೆ ಬ್ಲೀಡಿಂಗ್ ಆಗಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೈಲಿ ನಾನು ಹೇಳ್ದಾಗೆ ರಿವಾಲ್ವರಲ್ಲಿ ಹೊಡಿತೀನಿ ಅಂತ ಹೇಳ್ತಾ ಇರ್ತಾರೆ. ಕೈಯಲ್ಲೇ ರಿವಾಲ್ವರ್ ಇರುತ್ತೆ, ಆ ರಿವಾಲ್ವರ್ನ ಕಿತ್ಕೊಳ್ತಾರೆ. ಸಬ್ ಇನ್ಸ್ಪೆಕ್ಟ್ರಿಗೆ ಮೂಮೆಂಟೇ ಇಲ್ಲ, ಹಾಗೆ ಮಲ್ಕೊಂಡಿರ್ತಾರೆ ಪಾಪ. ನಂತರ ಈ ಘಟನೆ ತುಂಬ ದುರಾದೃಷ್ಟ. ಒಂದು ಸೊಸೈಟಿಲಿ ಯಾವುದೇ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ನಮ್ಮ ಪ್ರೈಮರಿ ಡ್ಯೂಟಿ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಒಂದು, ಎರಡನೇದು ಡಿಟೆಕ್ಷನ್ ಆಫ್ ಕ್ರೈಮ್. ಅವೆರಡೇ ನಮಗೆ ಬ್ರೆಡ್ ಆ್ಯಂಡ್ ಬಟರ್ ಇದ್ದಾಗೆ. ನಮ್ಮ ಮುಖ್ಯ ಕರ್ತವ್ಯ ಅವೆರಡೂ. ಕಳ್ಳರನ್ನ ಹಿಡಿಯೋದೇ ನಮ್ಮ ಕೆಲಸ, ಇಲಾಖೆ, ನಮ್ಮ ಧರ್ಮ ಕೂಡ, ನಮ್ಮ ಬಹಳ ಪ್ರಾಮುಖ್ಯವಾದ ಕೆಲಸ ಕೂಡ ಅದು. ನಾವು ಕಳ್ಳರನ್ನ ಹಿಡಿಯುವಾಗ ಸ್ವಲ್ಪ ಹುಷಾರಾಗಿ ಸೆಕ್ಯೂರ್ ಮಾಡಬೇಕು. ಪಾಪ ಇವರು ಇನ್ನು ಯಂಗ್ ಏಜು ಸಬ್ ಇನ್ಸ್ಪೆಕ್ಟ್ರಿಗೆ, ಬಹಳ ಉತ್ಸಾಹಿ ಯುವಕ ಕೂಡ ಅವರು. ಇವರು ಚೇಸ್ ಮಾಡಿ ಹೋಗಿ ಹಿಡ್ಕೊಳ್ಳುವಾಗ ಈ ಘಟನೆ ನಡೆದೋಯ್ತು. ಈಗ ಸಮಾಜ ಏನು ಯೋಚನೆ ಮಾಡುತ್ತೆ, ಇಲ್ಲಿ ನಾವು ಕಳ್ಳರನ್ನ ಹಿಡಿಯೋ ಕರ್ತವ್ಯದಲ್ಲಿದ್ದವರು ನಾವೇ ಫೇಲ್ಯೂರ್ ಆದಂಗಾಗುತ್ತೆ ಒಂದು. ಎರಡನೇದು ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ. ಏನು ಮೆಸೇಜ್ ಅಂದರೆ, ಕಳ್ಳರನ್ನ ಹಿಡಿಬೇಕಾದ ಪೊಲೀಸರಿಗೆ ಹೊಡೆದ ಇವನು, ದಟ್ಟು ಸಬ್ ಇನ್ಸ್ಪೆಕ್ಟರ್ ಪಾಪ ಆತ, ಇನ್ನು ನಮಗೆ ರಕ್ಷಣೆ ಹೇಗೆ? ಈ ಕ್ವಶನ್ ಬಂದ್ಬಿಡುತ್ತೆ ಸಮಾಜದ ಮುಂದೆ. ದುಷ್ಟಶಕ್ತಿಗಳು ಅಪ್ಪರ್ ಹ್ಯಾಂಡ್ ಆಗ್ತಾರೆ, ಇವರೇ ಪೊಲೀಸರನ್ನ ಸಾಯಿಸ್ತಾರೆ ಅಂದರೆ ಇನ್ನು ಜನಸಾಮಾನ್ಯರಿಗೆ ಏನು ಮಾಡ್ತಾರೆ ಇವರು? ಕೇಸ್ ಎವಿಡೆನ್ಸ್ ಎಲ್ಲ ಜನಸಾಮಾನ್ಯರು ಹೇಳಬೇಕಾಗುತ್ತೆ. ಸಬ್ ಇನ್ಸ್ಪೆಕ್ಟರ್ನೇ ಸಾಯಿಸ್ಬಿಟ್ಟಪ್ಪ, ಇವನಿಗೆ ಯಾವ ರೀತಿ ನಮ್ಮ ಕತೆ ಏನು? ಈ ಒಂದು ಟೆರರೈಸ್ ಆಗಿಬಿಡುತ್ತೆ. ಭಯ ಉತ್ಪತ್ತಿ ಆಗುತ್ತೆ. ಯಾರೂ ಕೂಡ ಎವಿಡೆನ್ಸ್ ಹೇಳಕ್ಕೆ ಮುಂದೆ ಬರೋದಿಲ್ಲ. ಇದು ಒಂದು. ರಿವಾಲ್ವರ್ನ ಸಬ್ ಇನ್ಸ್ಪೆಕ್ಟ್ರಿಂದ ಕಿತ್ಕೊಂಡು, ಅಲ್ಲಿಗೆ ಹೇಳ್ತೀನಿ ಇನ್ನು ಮುಂದೆ ಕತೆ.
ಎರಡನೇದು, ಅವತ್ತು ನಮಗೆ ಬಹಳ ದುಃಖ ಮತ್ತು ವಿ ಆಲ್ಸೋ ಶಾಕ್ಡ್. ಇಲಾಖೆ ಸಂಪೂರ್ಣ ಇಲಾಖೆನೇ ಒಂದು ಡಿಮಾರಲೈಸ್ ಆಗ್ಬಿಡ್ತದೆ. ಯಾಕೆಂದರೆ ನಮ್ಮವ್ರನ್ನೇ ನಾವು ಕಳ್ಳನ ಹಿಡಿಯೋಕ್ಕೆ ಹೋಗಿ ನಾವು ಸರಿಯಾಗಿ ಅವ್ರು ಹಿಡಿಲಿಲ್ಲ, ನಮಗೆ ತೊಂದರೆ ಆಯಿತು ಅಂದಾಗ ಇನ್ನು ಏನು ಮಾಡಬೇಕು ಅನ್ನೋ ಕ್ವಶನ್ ಉದ್ಭವ ಆಗುತ್ತೆ. ಒಂದು ಇದು. ಎರಡನೇದು, ಈತ ಜಗದೀಶ್ ನಾನು ಕಾಡುಗೋಡಿ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಆಗೆಲ್ಲ ಕೆಲಸ ಮಾಡ್ತಿದ್ದೆ. ಇವರ ತಂದೆ ಜಗದೀಶ್ ಇದಾರಲ್ಲ, ಇವ್ರ ತಂದೆ ಶ್ರೀನಿವಾಸ್ ಅಂತ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಬಹಳ ಒಳ್ಳೆ ಪೊಲೀಸ್ ಅಧಿಕಾರಿಯವರು, ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಬಹಳ ಇಲಾಖೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋರು. ನಾವೇನು ಹೇಳಿದ್ರು, ಕಳ್ಳರದ್ದಾಗಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿ ಏನು ಸ್ವಲ್ಪ ಹೇಳಿದ್ರೆ ಕ್ಲೀನ್ ಮಾಡೋರು ಅವರು. ಅಂಥವ್ರ ಮಗ ಇವನು. ನಾನು ಚಿಕ್ಕಂದಿನಿಂದ ಹುಡುಗನ ನೋಡಿದ್ದೆ ನಾನು ಜಗದೀಶನ್ನು. ನನಗೆ ಯಾವಾಗ ಬಾಡಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಅವನಿರೋದು ಗೊತ್ತು, ದೊಡ್ಡಬಳ್ಳಾಪುರದಲ್ಲಿ ಇದ್ದಾರೆ ಅವರು ಅಂತ ಗೊತ್ತು ನಮಗೆ, ಇವ್ರ ಮಗ ಅಂತ ಗೊತ್ತು, ಎಲ್ಲ ಗೊತ್ತು ನಮಗೆ, ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತು. ಆದರೂ ಕೂಡ ಇಲ್ಲಿಗೆ ಯಾಕೆ ಬರ್ತಾರೆ ಇವರು ಅಂತ ಅವತ್ತು ಶಾಕ್ ಆದ್ವಿ. ನನಗೆ ಗೊತ್ತಿರೋ ಒಬ್ಬ ಪೊಲೀಸ್ ಅಧಿಕಾರಿ ನಮ್ಮ ಕಣ್ಣು ಮುಂದೆ ಚಿಕ್ಕದ್ರಿಂದ ನೋಡಿರೋರು, ಅವ್ರ ತಂದೆ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರೋರು ಜಗದೀಶು. ಇಷ್ಟೆಲ್ಲ ಗೊತ್ತಿರೋ ಒಂದು ನಮ್ಮ ಕಣ್ಣು ಮುಂದೆ, ನಾನೇ ಅಲ್ಲಿ DSP, ನನ್ನ ಕಣ್ಣು ಮುಂದೆ ನಾನೇ ಇವನ್ ಬಾಡಿ ನೋಡೋಂಗಾಯ್ತಲ್ಲಪ್ಪ ಅಂತ ವಿ ಶಾಕ್ ಟೋಟಲಿ. ನಾವು ಅಕ್ಟೋಬರ್ 16 ಎಷ್ಟು ಬೇಸರದ ದಿನ ಅಂದರೆ, ನಮ್ಮ 35 ವರ್ಷ ಸರ್ವೀಸಲ್ಲಿ ಅಷ್ಟೊಂದು ನಾವೇ ಕೂಡ ಒಂಥರ ಡಿಪ್ರೆಸ್ ಆಗ್ಬಿಟ್ವಿ ಅವತ್ತು. ಇನ್ಸಿಡೆಂಟ್ ಘಟನೆ ನಡೆದ ದಿನ. ಸರಿ, ಇದಾದ್ಮೇಲೆ ಏನಾಯ್ತು, ಸಬ್ ಇನ್ಸ್ಪೆಕ್ಟ್ರು ಸ್ಪಾಟಲ್ಲಿ ಸತ್ತೋಗ್ತಾರೆ. ಇವರಿಬ್ಬರು ಸಬ್ ಇನ್ಸ್ಪೆಕ್ಟರ್ ಕೈಲಿದ್ದಿದ್ದ ರಿವಾಲ್ವರ್ನ ಕಿತ್ಕೊಳ್ತಾರೆ, ಮತ್ತು ಇವರು ಕಿತ್ಕೊಳ್ತಾರೆ, ಓಡ್ತಾ ಇರ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ವೆಂಕಟೇಶ್ ಕುಮಾರ್ ಅನ್ನೋರು ಇವ್ರ ಜೊತೆ ಓಡ್ಬರ್ತಿದ್ದ, ಸ್ವಲ್ಪ ಡಿವಿಯೇಟ್ ಆಗಿರ್ತಾರೆ. ಯಾರ್ದೋ ಒಬ್ಬರದು ಮೋಟರ್ ಸೈಕಲ್, ನಮ್ಮ ಸಿಬ್ಬಂದಿದ್ದು ಅವ್ರದ್ದು ಯಾರ್ದೋ ಒಂದು ಮೋಟರ್ ಸೈಕಲ್ ತಗೊಂಡು ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ, ಬೇರೆ ಕಡೆ ಡಿವಿಯೇಟ್ ಆಗ್ತಾರಲ್ಲ. ಮೋಟರ್ ಸೈಕಲ್ ತಗೊಂಡು ಬಂದ್ಬಿಡ್ತಾರೆ ಇಲ್ಲಿಗೆ, ಈ ಸ್ಪಾಟಿಗೆ. ಅಷ್ಟೊತ್ತಿಗೆ ಇವರು ಸಬ್ ಇನ್ಸ್ಪೆಕ್ಟರ್ ನೋಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ಬಿದ್ದೋಗಿರ್ತಾರೆ. ಇವರು ಓಡ್ತಾ ಇರ್ತಾರೆ. ಓಡಿದ್ದು ಮೋಟರ್ ಸೈಕಲ್ ಅಲ್ಲಿ ಚೇಸ್ ಮಾಡಿ ಅಡ್ಡ ಹಾಕಕ್ಕೆ ಟ್ರೈ ಮಾಡ್ತಾರೆ. ಇದೇ ಚಾಕುವಿಂದ ಎಗೈನ್ ವೆಂಕಟೇಶ್ ಕುಮಾರ್ಗೆ ಅಟ್ಯಾಕ್ ಮಾಡ್ತಾರೆ. ಕಾನ್ಸ್ಟೇಬಲ್ಗೆ ಅಟ್ಯಾಕ್ ಮಾಡಿ ಅವನು ಆಕ್ಚುಲಿ ಮರ್ಡರ್ ಆಗಬೇಕಾಯ್ತು ಅವತ್ತು. 307 ಅದು ಅಟೆಂಪ್ಟ್ ಟು ಕಮಿಟ್ ಮರ್ಡರ್ ಹಾಕಿದೀವಿ ಸೆಕ್ಷನ್ ವೆಂಕಟೇಶ್ ಕುಮಾರ್ ಹೊಡೆದವ್ರ ಮೇಲೆ. ಇವರಿಬ್ರು ಎಗೈನ್ ಅವನ್ನ ಅಟ್ಯಾಕ್ ಮಾಡ್ತಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾಯಿಸಿದರೆ, ಒಂದು ಕಾನ್ಸ್ಟೇಬಲ್ ಅಡ್ಡ ಬಂದ್ರೆ ನಿಂತು ಇಲ್ಲಿ ಹಾಗೆ ಹೀಗೆ ಅಂತ ಅವನು ಗಲಾಟೆ ಮಾಡಿ ಅಡ್ಡ ಹಾಕಿ ಹಿಡ್ಕೊಳಕ್ ಟ್ರೈ ಮಾಡ್ತಾನೆ. ಚಾಕುಲಿ ಎಲ್ಲ ಕಡೆ ಚುಚ್ಚಿಬಿಡ್ತಾರೆ ಅವ್ರಿಗೆ. ಸುಮಾರು ಒಂದು 7-8 ಇಂಚು ಉದ್ದ ಚಾಕು ಹಿಡ್ಕೊಂಡು ಹಿಂಗೆ ಎಳೆದು ಬಿಡ್ತಾರೆ. ಇಷ್ಟು ಓಪನ್ ಆಗ್ಬಿಡುತ್ತೆ ಅವ್ರಿಗೆ ಬೆನ್ನ ಮೇಲೆ, ಕೈ ಮೈ ಎಲ್ಲ ಕಡೆ ಚುಚ್ಚಿಬಿಟ್ಟಿರ್ತಾರೆ. ಅವತ್ತು ಬಹುಶಃ ಕಾನ್ಸ್ಟೇಬಲ್ ವೆಂಕಟೇಶ್ ಕುಮಾರ್ ಸತ್ತೋಗ್ಬೇಕಾಗಿತ್ತು ಆ ಇಂಜುರಿಗೆ. ವೈಟಲ್ ಪಾರ್ಟ್ಗೆ ಎಲ್ಲೂ ಏಟ್ ಬೀಳಲಿಲ್ಲ, ಹಾಗಾಗಿ ಬದುಕಿದ್ರು ಅವರು. ಮೇಜರ್ ಅಂಗಾಂಗಗಳ ಮೇಲೆ ಏಟ್ ಬಿದ್ದಿಲ್ಲ. ಬಿದ್ದಿದ್ರೆ ಅಷ್ಟು ಬ್ಲಡ್ ಲಾಸ್ ಆಗಿದೆ ಆತನಿಗೂ, ಸಿಕ್ಕಾಪಟ್ಟೆ ಇಂಜುರಿ ಆಗೋಗಿತ್ತು. ಅವನದೇ ಮೋಟರ್ ಸೈಕಲ್ ಕಿತ್ಕೊಂಡು ಹೊರಟವು. ಅಲ್ಲಿಗೆ ಇವರನ್ನು ಕಾನ್ಸ್ಟೇಬಲ್ ವೆಂಕಟೇಶ್ ಕುಮಾರ್ ಪಾಪ ಅಲ್ಲೇ ಬಿದ್ದೋಗ್ತಾರೆ, ಅವನು ಅನ್ಕಾನ್ಶಿಯಸ್ ಆಗ್ತಾರೆ, ಅವರು ಅಲ್ಲೇ ಬಿದ್ದೋಗ್ತಾರೆ. ಇವರು ಅವನದೇ ಮೋಟರ್ ಸೈಕಲ್ ಕಿತ್ಕೊಂಡು ಹೊರಟೋಗ್ತಾರೆ. ಬಂದ ಮೇಲೆ ನಮಗೆ ಯಾರು ಮರ್ಡರ್ ಮಾಡಿದ್ದಾರೆ, ಅವನಿಗೆ ಏಟಾಗಿದೆ, ಅವನ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಇವರು ನೋಡಿದವರೆಲ್ಲ ಸೇರಿ ವೆಂಕಟೇಶ್ ಕುಮಾರ್ಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇವ್ರನ್ನೂ ಕೂಡ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ದೋ, ಡಿಕ್ಲೇರ್ ಡೆಡ್. ಸಬ್ ಇನ್ಸ್ಪೆಕ್ಟರ್ ನೋ ಮೋರ್ ಅಂತ ಹೇಳ್ತಾರೆ ಡಾಕ್ಟ್ರು. ಎಲ್ಲ ಪಲ್ಸ್, ಹಾರ್ಟ್ ಇದೆಲ್ಲ ಚೆಕ್ ಮಾಡಿ ಇಲ್ಲ ತೀರೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಈಗ ನಮ್ಮ ಮುಂದೆ ಸವಾಲೇನು, ಇವರಿಬ್ಬರನ್ನ ಅರೆಸ್ಟ್ ಮಾಡಬೇಕು. ಮಾಡಿದವ್ರನ್ನ ಹಿಡಿಲೇಬೇಕಲ್ಲ. ಇದು ನಮ್ಮ ಇಲಾಖೆ ನಾವೇ ಒಂದು ಸ್ವಲ್ಪ ತಲೆ ತಗ್ಸಂಗಾಗೋಯ್ತು. ಸರಿ, ನಾವು SP ಆಗ ರಮೇಶ್ ಬನ್ ಅಂತಿದ್ರು, ಅಡಿಷನಲ್ SP ನಾರಾಯಣ್ ಅಂತಿದ್ರು. ಎಲ್ಲರಿಗೂ ಮೆಸೇಜ್ ಕೊಟ್ವಿ. ನಾನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನೆಲಮಂಗಲಕ್ಕೆ ಎಲ್ಲರಿಗೂ ಮೆಸೇಜ್ ಕೊಟ್ವಿ. ಎಲ್ಲ ಸೀನಿಯರ್ ಆಫೀಸರ್ಸ್ ಇನ್ಕ್ಲೂಡಿಂಗ್ DG ಸಾಹೇಬರು ಎಲ್ಲ ಬಂದರು, ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ರು. ಎಲ್ಲರಿಗೂ ಶಾಕ್ ಆಗೋಯ್ತು ನಮ್ಗೆ. ಸರಿ, ಎಲ್ಲ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಪರಮೇಶ್ ಅಂತಿದ್ರು, ಎಲ್ಲ ಅಧಿಕಾರಿಗಳು ಅಲ್ಲಲ್ಲಿ ಒಂದು ಟೀಮ್ ಮಾಡಿದ್ರು.
ಟೀಮ್ ಮಾಡಿ ಫಸ್ಟ್ ಪ್ರಿಯಾರಿಟಿ ಈಗ ನಮಗೆ ಯಾರು ಹೊಡೆದಿದ್ದಾರೆ ಎಲ್ಲ ಕಂಡುಹಿಡಿಬೇಕು, ಎಲ್ಲಿದ್ದಾರೆ ಅವ್ರದ್ದು ಹೈಡೌಟ್ಸ್ ಏನು, ಯಾವ ಕಡೆ ಎಲ್ಲಿರೋರು, ಯಾವ ಪ್ರದೇಶದವರು, ಇವೆಲ್ಲ ನಮಗೆ ಮಿಲಿಯನ್ ಕ್ವಶನ್ಸ್ ಅರೈಸ್ ಈಗ ತಲೆಯಲ್ಲಿ. ಇಲ್ಲ ಒಂದು ಕಡೆ ನಾವು ಅವನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದ್ರೆ ಇಡೀ ವ್ಯವಸ್ಥೆ ನಮ್ಮನ್ನ ಬೆಟ್ ಮಾಡಿ ತೋರಿಸ್ತಾರೆ. ಇವರು ಯೂಸ್ಲೆಸ್ ಆಫೀಸರ್ಸ್, ಇವರು ಇನ್ಸ್ಪೆಕ್ಟರ್ ದಟ್ಟು ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಆಗಿದೆ, ಅವ್ರ ಇಲಾಖೆಯವರೇ ಮರ್ಡರ್ ಆಗಿದೆ, ಮಾಡಕ್ಕಾಗ್ತಾ ಇಲ್ಲ ಅವರಿಗೆ, ಅರೆಸ್ಟ್ ಮಾಡಕ್ಕಾಗ್ತಾ ಇಲ್ಲ ಅಂತ ಒಂದು. ಎರಡನೇದು ಆ ಫ್ಯಾಮಿಲಿ, ಮೃತ ಯಾರು ಸತ್ತೋದ ಅವ್ರ ಫ್ಯಾಮಿಲಿ ಅವ್ರು ಎಲ್ಲರೂ ಗೊತ್ತು ನಮ್ಗೆ ಕೂಡ. ಅವ್ರ ತಂದೆ ನಮ್ಮ ಹತ್ರ ಸರ್ವಿಸ್ ಮಾಡಿದ್ದಾರೆ, ಇಲಾಖೆಯವರು ಇಷ್ಟೆಲ್ಲ ಇದ್ದಾಗ ಎಲ್ಲ ಮೇಲಧಿಕಾರಿಗಳು ಸೇರಿ ಎಲ್ಲ ಒಂದು ಟೀಮ್ ಮಾಡ್ತೀವಿ. ಟೀಮ್ ಮಾಡಿ ಅವ್ರನ್ನ ಹುಡುಕಕ್ಕೆ ಶುರು ಆಗುತ್ತೆ. ಎಲ್ಲ ಮೇಲಧಿಕಾರಿಗಳು ಕೆಲವ್ರನ್ನ ಯಾರ್ಯಾರು ನೆಲಮಂಗಲದಲ್ಲಿ ಸರ್ವಿಸ್ ಮಾಡಿದ್ರು, ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಸರ್ವಿಸ್ ಮಾಡಿದ್ರು, ಸುತ್ತಮುತ್ತ ಸರ್ವಿಸ್ ಮಾಡಿದ್ರು, ಎಲ್ಲ ಅಧಿಕಾರಿಗಳನ್ನು ಸಮನ್ ಮಾಡ್ತಾರೆ. ಎಲ್ಲರಿಗೂ ಅವರ ಟವರ್ ಲೊಕೇಶನ್ನು, ಮೊಬೈಲ್ದು ಇತ್ಯಾದಿ ಇತ್ಯಾದಿ ಈ ತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಈತ ಚಿತ್ರದುರ್ಗದ ಕಡೆ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ನಮಗೆ ಬರುತ್ತೆ. ಬಂದವರು ಇವ್ರದ್ದು ಟವರ್ ಲೊಕೇಶನ್ ಅದು ಇದು ಎಲ್ಲ ನೋಡಿದ್ರೆ ಚಿತ್ರದುರ್ಗದ ಕಡೆ ಇದ್ದಾರೆ ಅಂತ. ಚಿತ್ರದುರ್ಗದ ಕಡೆ ಹೋಗ್ತೀವಿ, ಅಲ್ಲಿ ಸಿಗಲ್ಲ. ಯಾಕೆಂದ್ರೆ ಹಿ ಇಸ್ ಫ್ರಮ್ ಚಿತ್ರದುರ್ಗ, ಈ ಅಕ್ಯೂಸ್ಡ್ ಚಿತ್ರದುರ್ಗದ ವಾಸಿ, ಹಿಂದೆ ಈಗ ಬಿಟ್ಟಿದಾರಲ್ಲಿ, ಅಲ್ಲಿ ಸ್ವಂತ ಊರು ಚಿತ್ರದುರ್ಗ. ಚಿತ್ರದುರ್ಗದ ಕಡೆ ನೋಡ್ತೀವಿ, ಸ್ವಲ್ಪ ನಮಗೂ ನೈಟ್ ಆ್ಯಂಡ್ ಡೇ ಒಂದು ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, ಏನು ಸಿಗಲ್ಲ. ರಾತ್ರಿ ಆಗಲು ನಮಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಏನಿಲ್ಲ. ಇವನು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತೀವಿ ನಾವು. ನಂತರ ಏನಾಗುತ್ತೆ, ಇವನು ಒಂದು ಕಡೆಯಿಂದ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಮಹಾರಾಷ್ಟ್ರ ಕಡೆಗೆ, ಒಂದು ಆಂಧ್ರ ಕಡೆಯಿಂದ ಮಹಾರಾಷ್ಟ್ರ ಕಡೆಗೆ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದು ನಮಗೆ ಲೊಕೇಶನ್ಸು ಅದು ಇದು ಗೊತ್ತಾಗುತ್ತೆ. ನಾಗ್ಪುರ ಹತ್ರ ಹೋಗುವಾಗ ಒಂದು ಕರೆಕ್ಟ್ ಲೊಕೇಶನ್ ಇದಾಗುತ್ತೆ, ಟ್ರ್ಯಾಕ್ ಆಗುತ್ತೆ. ನಂತರ ಅಲ್ಲಿ ಪೊಲೀಸರಿಗೆ, ಯಾಕೆಂದ್ರೆ ನಾವು ಇಲ್ಲಿಂದ ಹೋಗೋದ್ರೊಳಗೆ ಸುಮಾರು ಡಿಸ್ಟೆನ್ಸ್ ಹೊಟ್ಟೋಗಿರ್ತಾನೆ ಅವನು ಮಧ್ಯೆ ಎಲ್ಲರೂ ಇಳಿದ್ಬಿಟ್ಟು, ಮೊದಲೇ ಕ್ರಿಮಿನಲ್ ಇವನು ಸಿಕ್ಕಾಪಟ್ಟೆ ಕೇಸಸ್ ಇದೆ ಇವನ ಮೇಲೆ, ನಟೋರಿಯಸ್ ಕ್ರಿಮಿನಲ್ ಇವನು, ಚಾಲಾಕಿ ಇವನು ಏನಾದ್ರು ಬಿಟ್ರೆ ಪುನಃ ಅವನು ಎಲ್ಲರೂ ಇಳಿದ್ಬಿಟ್ಟು ಮಧ್ಯದಲ್ಲಿ ಹೊರಟೋಗ್ಬಿಟ್ರೆ ಪುನಃ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಒಂದ್ಸರಿ ಸ್ವಿಚ್ ಮೊಬೈಲ್ ಉಪಯೋಗಿಸ್ತಾನೆ, ಒಂದ್ಸರಿ ಉಪಯೋಗಿಸೋದಿಲ್ಲ. ಬಹಳ ಕಿಲಾಡಿ ಈತ. ನಾಗ್ಪುರಕ್ಕೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ನಮ್ಮವರು ಟ್ರ್ಯಾಕ್ ಮಾಡಿದವರು ಅಲ್ಲಿ ಟ್ರೈನಲ್ಲೇ ಇವನ್ನ ಸೆಕ್ಯೂರ್ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸರು ಸೆಕ್ಯೂರ್ ಮಾಡ್ಬಿಡ್ತಾರೆ. ಹೇಗೆ ಸೆಕ್ಯೂರ್ ಮಾಡ್ತಾರೆ, ನಾವು ಇವನ್ ಡಿಸ್ಕ್ರಿಪ್ಷನ್ನು, ಅಷ್ಟೊತ್ತಿಗೆ ಇವನ್ ಯಾರು, ಇವನ್ ಚಾರೆ ಏನು, ಇವನ್ ವಯಸ್ಸು ಎಷ್ಟು, ಇವನ ಫಿಸಿಕಲ್ ಫೀಚರ್ಸ್ ಏನೇನು, ಎಷ್ಟು ಹೈಟ್ ಇದ್ದಾನೆ, ಯಾವ ಕಲರ್ ಇದ್ದಾನೆ, ಎಲ್ಲ ಕೂಡ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡ್ಬಿಟ್ಟಿರ್ತೀವಿ. ಇವನ್ ಗ್ಯಾಂಗ್ಸ್ಟರ್ಸ್ ಯಾರು ಲಿಂಕ್ ಇರ್ತಾನೆ ಇವನು, ಇದೆಲ್ಲ ಇಮಿಡಿಯೇಟ್ ಆಗಿ ನಾವು ಇಷ್ಟೆಲ್ಲ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟಿರ್ತೀವಿ. ಅವ್ರಿಗೆ ನಾಗ್ಪುರ್ ಪೊಲೀಸರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಅಲ್ಲಿ ಸೆಕ್ಯೂರ್ ಆಗ್ತಾರೆ. ಅಲ್ಲಿ ಸೆಕ್ಯೂರ್ ಆಗೋ ಹೊತ್ತಿಗೆ ಅವನಾಗ್ಲೇ ಬುರುಡೆ ಹೊಡಿಸ್ಬಿಟ್ಟಿರ್ತಾನೆ, ಅಂದ್ರೆ ಹೆಡ್ ಶೇವ್ ಮಾಡ್ಬಿಟ್ಟು ತಲೆ ಬೋಳ್ಸ್ಬಿಟ್ಟಿರ್ತಾನೆ. ಅವ್ರಿಗೂ ಐಡೆಂಟಿಟಿ ಸಿಗಲ್ಲ. ನಾವಿಬ್ರು ಅಂತ ಹೇಳಿರ್ತೀವಿ, ಅವ್ರು ಅಲ್ಲಿ ಕೂತ್ಕೋಬೇಕಾದ್ರೇನೆ ಒಬ್ಬ ಒಂದ್ ಕಡೆ, ಒಬ್ಬ ಇನ್ನೊಂದ್ ಕಡೆ ಕೂತಿರ್ತಾರೆ ಟ್ರೈನಲ್ಲೇ. ಯಾಕೆಂದ್ರೆ ಇಬ್ರು ಜೊತೆಲಿ ಇರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ದು. ಅವ್ರು ಬೇರೆ ಇವನ್ ಬೇರೆ ಕೂತಿರ್ತಾನೆ, ಒಬ್ಬ ಬುರುಡೆ ಹೊಡ್ಸ್ಕೊಂಡ್ಬಿಟ್ಟಿರ್ತಾನೆ. ಫೋಟೋಗಳಲ್ಲೆಲ್ಲ ಒಂದು ಹೇರ್ ಇರ್ತದೆ, ಇವನು ಬುರುಡೆ ಆಗ್ತಾನೆ. ಒಂದು ಇದ್ರ ಮೇಲೆ ಫಸ್ಟ್ ಅವ್ರು ಹಿಡ್ಕೊಳ್ತಾರೆ, ಮಧುನ ಒಂದು ಹುಡುಗನ ಹಿಡ್ಕೊಳ್ತಾರೆ, ಅವನು ತೋರಿಸ್ಬಿಡ್ತಾನೆ, ಅವನು ಹಿಡ್ಕೊಳ್ತಾರೆ ಈ ಬುರುಡೆನ. ಅಲ್ಲಿ ಸಿಕ್ಕಾಬಿಟ್ಟೆ ಗಲಾಟೆ ಮಾಡಿಬಿಡ್ತಾರೆ ಪೊಲೀಸರ ಮೇಲೆ. ಇವರು ಏನಂತ, ನೀವ್ಯಾವ ನಮ್ಮ ಹಿಡ್ಕೊಳಕ್ಕೆ, ನಾವು ಬೇರೆಯವರು, ನಾವೆಲ್ಲ ಹೋಗ್ತಾ ಇದೀವಿ, ನಾವು ತೊಂದರೆ ಕೊಡ್ತಾ ಇದೀರಿ ನೀವು ಹೀಗೆ ಅಂತ ಸಿಕ್ಕಾಬಿಟ್ಟೆ ಗಲಾಟೆ ಮಾಡಿಬಿಡ್ತಾರೆ. ಗಲಾಟೆ ಮಾಡಿದಾಗ ಅವರು ಸೆಕ್ಯೂರ್ ಮಾಡ್ಕೊಳ್ತಾರೆ, ಅವರು ಅರೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅರೆಸ್ಟ್ ಮಾಡ್ಕೊಂಡ್ಮೇಲೆ ನಮ್ಮ SP ರಮೇಶ್ ಬಾನರ್ ಸಾಹೇಬರು, ನಾರಾಯಣ್ ಅವರು ಅಡಿಷನಲ್ SP, ಮತ್ತೆಲ್ಲ ನಮ್ಮ ಸಿಬ್ಬಂದಿ, ಪರಮೇಶ್ವರ್, ಇವರೆಲ್ಲ ಅಲ್ಲಿಗೆ ಹೋಗಿ ಆ ಅಕ್ಯೂಸ್ನ ನಮ್ಮ ಕಸ್ಟಡಿಗೆ ತಗೊಳ್ತೀವಿ. ಆಮೇಲೆ ಇನ್ವೆಸ್ಟಿಗೇಷನ್ ಅದುವರೆಗೂ ಪರಮೇಶ್ ಮಾಡ್ತಿರ್ತಾರೆ. ಪರಮೇಶ್ ಆದಮೇಲೆ ಬಿಕಾಸ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಆಗಿರೋದ್ರಿಂದ ಸ್ವಲ್ಪ ಗ್ರೇವ್ ಅಫೆನ್ಸ್ ಇದು ಅಂತ ಹೇಳಿ ನನ್ನನ್ನು DSP ಮಾಡಿ ಅಂತೇಳಿ ನಮ್ಮ ಮೇಲಾಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ.
ನಾನು ಇನ್ವೆಸ್ಟಿಗೇಷನ್ ತಾಳ್ತೀನಿ, ನನ್ನ ಕೈಲಿ ತನಿಖೆ ಬರುತ್ತೆ. ತನಿಖೆ ಬಂದಮೇಲೆ ಈಗ ನಾವು ಒಂದನೇದು ಇವನಿಗೆ ಏನಕ್ಕೆ ಹೊಡೆದ, ಮೋಟಿವ್ ಏನು, ಉದ್ದೇಶ ಏನು, ಒಂದು ಯಾರು ಇವನ್ ಬ್ಯಾಕ್ಗ್ರೌಂಡ್ ಏನು, ಆಮೇಲೆ ರಿವಾಲ್ವಾರು ಹೋಗಿದೆ, ನಮ್ಮ ಸರ್ವಿಸ್ ಪೊಲೀಸ್ ರಿವಾಲ್ವರ್ ಅದನ್ನು ತಗೊಂಡೋಗ್ಬಿಟ್ಟಿದ್ದಾನೆ, ಅದೆಲ್ಲಿಟ್ಟಿದ್ದಾನೆ, ಇದೆಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಲಾಸ್ಟ್ಗೆ ಇವನು ಒಂದು ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಇವರು ಆಂಧ್ರ ಬಾರ್ಡರ್ ಅದು ಮಂತ್ರಾಲಯ, ಅಲ್ಲಿಂದನೇ ಅವರು ಆಂಧ್ರ ಟ್ರೈನ್ ನಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿರೋದು. ಅಲ್ಲಿ ಲಾಡ್ಜ್ ಅಂತ ಒಂದು ಲಾಡ್ಜ್ ಇರ್ತದೆ, ಆ ಲಾಡ್ಜ್ ಅಲ್ಲಿ ರೂಮ್ ತಗೊಂಡು ಇವರಿಬ್ರು ಇರ್ತಾರೆ ಒಂದ್ ದಿವಸ. ಆ ರಿವಾಲ್ವರ್ನ ಬಿಕಾಸ್ ರಿವಾಲ್ವರ್ ಇಟ್ಕೊಂಡ್ರೆ ಸರ್ಚ್ ಅದು ಇದು ಮಾಡ್ತಾರೆ ಎಲ್ಲ ಕಡೆ, ಅಕಸ್ಮಾತ್ ಎಲ್ಲರೂ ದಟ್ಟು ಸರ್ವಿಸ್ ರಿವಾಲ್ವರ್ ಅಲ್ಲ ಅದು. ಈ ಅನುಮಾನದಿಂದ ಅವ್ರು ಏನ್ ಮಾಡ್ತಾರೆ, ಒಂದ್ ದಿವಸ 2 ದಿವಸ ಇಟ್ಕೊಂಡಿರ್ತಾರೆ. ಆಮೇಲೆ ಆ ರಿವಾಲ್ವರ್ನ ತಗೊಂಡೋಗಿ ಆ ಲಾಡ್ ರೂಮ್ ಮಾಡ್ಕೊಂಡಿದ್ದಾಗ ಈ ಬಾತ್ರೂಮ್ ಅಲ್ಲಿ ಕಮೋಡ್ ಇರುತ್ತಲ್ಲ, ಟಾಯ್ಲೆಟ್ ಕಮೋಡ್, ಅದು ಕ್ಯಾಪ್ ತೆಗೆದುಬಿಟ್ಟು ಆ ಫ್ಲಶ್ ಟ್ಯಾಂಕ್ ಇರುತ್ತಲ್ಲ ಅದರೊಳಗಡೆ ರಿವಾಲ್ವರ್ ಇಟ್ಬಿಡ್ತಾರೆ. ಇಟ್ಬಿಟ್ಟು ಟ್ರೈನ್ ಔಟ್ ಆಗ್ತಾರೆ ಇವರು. ರಿವಾಲ್ವರ್ ಅಲ್ಲೇ ಇರ್ತದೆ. ಒಂದು 3-4 ದಿವಸ ರಿವಾಲ್ವರ್ ಅಲ್ಲೇ ಇತ್ತು. ಸರಿ, ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರಾಗೇಷನ್ ಮಾಡುವ ಟೈಮಲ್ಲಿ ಆಗ ಹೇಳ್ತಾರೆ, ನಾವು ಹೋಗ್ತೀವಿ, ನಮಗೂ ಅನುಮಾನ, ಈ ಯಾರು ಕ್ಲೀನ್ ಗೀನ್ ಮಾಡುವಾಗ ಯಾರು ತಗೊಂಡು ಎಲ್ಲರೂ ಎಸ್ಬಿಟ್ಟಿದ್ರೆ ಏನಪ್ಪ ಮಾಡೋದು ಅಂತ. ಸದ್ಯಕ್ಕೆ ಅಲ್ಲಿಗೆ ಹೋಗ್ತೀವಿ, ಇನ್ವೆಸ್ಟಿಗೇಷನ್ಗೆ ನಾವು ಪರಮೇಶ್ವರ್ ನಮ್ಮ ಸಿಬ್ಬಂದಿ ಎಲ್ಲ ಹೋಗ್ತೀವಿ. ನಮ್ಮ ದೃಷ್ಟಕ್ಕೆ ರಿವಾಲ್ವರು ಅದೇ ಕಮೋಡಲ್ಲಿ ಇರುತ್ತೆ, ಸಿಗುತ್ತೆ. ಸಿಕ್ಕಿದ್ಮೇಲೆ ರಿವಾಲ್ವರ್ನ ರಿಕವರಿ ಮಾಡ್ಕೊಳ್ತೀವಿ, ವಾಪಸ್ ಬರ್ತೀವಿ. ಹೀಗೆ ಇವನು ಆಮೇಲೆ ಇವನು ಬರೀ ಇವೊಂದು ಮೇಜರ್ ಅಂದರೆ ಮಧು A1 ಈ ಕೇಸಲ್ಲಿ, A2 ಬಂದು ಹರೀಶ್ ಬಾಬು ಅಲಿಯಾಸ್ ಹರೀಶ್ ಅಲಿಯಾಸ್ ಕೃಷ್ಣಪ್ಪ ಅಂತ ಇವನ ಹೆಸರು. ಇವನು ಮೂಲತಃ ಮೇಜರ್, ಈ ಕೇಸಲ್ಲಿ ಮೇಜರ್ ಅಫೆಂಡರ್ ಅಂದ್ರೆ ಮಹಾ ಕ್ರಿಮಿನಲ್ ಅಂದ್ರೆ ಹರೀಶ್ ಬಾಬು ಮೆಂಟಾಲಿಟಿ ಹೇಗೆ ಅಂದ್ರೆ, ಹರೀಶ್ ಬಾಬು ಮೂಲತಃ ಚಿತ್ರದುರ್ಗದನು, ಬಾರ್ನ್ ಅಂಡ್ ಬಾಟಪ್ ಅಲ್ಲೇ ಚಿತ್ರದುರ್ಗ, ಅಲ್ಲೇ ಪ್ರೈಮರಿ ಸ್ಕೂಲ್ ಓದ್ತಾನೆ, ಅಲ್ಲೇ ಮಿಡ್ಲ್ ಸ್ಕೂಲ್ ಓದ್ತಾನೆ, ಅದ್ಯಾವುದೋ ಒಂದು ಹೈಸ್ಕೂಲ್ ಮಾಡ್ತಾನೆ, PU ಇನ್ನೊಂದ್ರಲ್ಲಿ ಮಾಡ್ತಾನೆ, PUC ಅಂದರೆ PUCಗೂ ಹೋಗಿರಲಿಕ್ಕಿಲ್ಲ, ITI ಟ್ರೈನಿಂಗ್ ಟೈಪ್ ಅದು ಮಾಡ್ತಾನೆ, ಅಲ್ಲಿ ಡಿಸ್ಕಂಟಿನ್ಯೂ ಮಾಡ್ತಾನೆ. ಇವನು ಫಸ್ಟ್ ಸ್ಟಾರ್ಟ್ಸ್ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಹೇಗೆ ಅಂದರೆ, ಕೆಲವರು ಕಳ್ತನ ಮಾಡಿರ್ತಾರೆ ಕೆಲವು ವೆಹಿಕಲ್ನ, ಆ ವೆಹಿಕಲ್ಗಳಿಗೆ ಇವನು RTO ಡಿಪಾರ್ಟ್ಮೆಂಟ್ ಅವಕ್ಕೆ ಡಾಕ್ಯುಮೆಂಟೇಶನ್ ಕೊಡ್ತಾರೆ. ಈ ಕಳ್ತನದ ಗಾಡಿಗಳಲ್ವಾ ಇವು, ಒರಿಜಿನಲ್ ಆದರೆ RTO ಕೊಡ್ತಾರೆ. ಕಳ್ತನ ಗಾಡಿಗಳನ್ನ ಯಾರೋ ಕಳ್ತನ ಮಾಡಿರೋದಕ್ಕೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ಇವನು. RTO ಅಲ್ಲ, ಇವನೇ RTO ಟೈಪ್, ಇವನೇ ಫೇಕ್ ಡಾಕ್ಯುಮೆಂಟ್, RC ಆಗ್ಬೋದು, FC ಆಗ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಎಲ್ಲ ಇವನೇ ಕ್ರಿಯೇಟ್ ಮಾಡೋದು. ಎಲ್ಲ ಫೇಕ್ ಸೀಲು, ಫೇಕ್ ಸಿಗ್ನೇಚರ್, ಅದೇ ತರ ನೋಡೋದು, ಯಾರೋ RTO ಇರ್ತಾರೆ ಅದೇ ತರ ನೋಡೋದು, ಕಾಪಿ ಮಾಡೋದು, ಸಿಗ್ನೇಚರ್ ಮಾಡೋದು, ಈ ರೀತಿ ದಂಧೆಗಿಳಿದು ಬಿಡ್ತಾನೆ. ಇಳಿದು ಒಂದು 28-30 ವೆಹಿಕಲ್, 2 ವೀಲರ್ 4 ವೀಲರ್ ಎಲ್ಲಕ್ಕೂ ಡಾಕ್ಯುಮೆಂಟ್ ತಯಾರು ಮಾಡೋದ್ರಲ್ಲಿ ನಿಸ್ಸೀಮ ಆಗ್ಬಿಡ್ತಾನೆ. ಇದು ಫಸ್ಟ್ ಬಿಗಿನಿಂಗ್ 1, 2, 3, 4 ಗೊತ್ತಾಗಲ್ಲ. ಇದೇ ದಂಧೆ ನಡೆಸಿದ್ರೆ ಗೊತ್ತಾಗಲ್ವ. ವೆಹಿಕಲ್ ಸೀಸ್ ಮಾಡ್ತಾ ಕಳ್ತನ ಆಗಿರ್ತದೆ, ಯಾರೋ ಓಡಿಸ್ತಿರ್ತಾರೆ, ಯಾವ್ಯಾವ ನಂಬರ್ ಇರುತ್ತೆ, ಫೇಕ್ ಡಾಕ್ಯುಮೆಂಟ್, RTO ಕಳಿಸಿದ್ರೆ ಟ್ಯಾಲಿ ಆಗ್ತಾ ಇರೋದಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಲಿ ಇದು, ಇವೆಲ್ಲ ನೋಡಿ ಲಾಸ್ಟ್ಗೆ ಇವನ್ನ ಚಿತ್ರದುರ್ಗ ಪೊಲೀಸರು ಚೇಸ್ ಮಾಡ್ತಾರೆ. ಚೇಸ್ ಮಾಡಿ ಹಿಡಿದು ಅರೆಸ್ಟ್ ಮಾಡಿ ಅವನ್ನ ಜೈಲಿಗೆ ಕಳಿಸ್ತಾರೆ. 2006ರಿಂದ 2010 ಇಸ್ವಿವರೆಗೆ ಜೈಲಲ್ಲಿ ಇರ್ತಾನೆ. ಇವನು ಎಲ್ಲೆಲ್ಲಿ ಕಳ್ತನ ಮಾಡ್ತಾನೆ ಅಂದ್ರೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೋಲ್ ಎಲ್ಲ ಕಡೆ ಕಳ್ತನ ಮಾಡ್ತಾನೆ, ದಾವಣಗೆರೆ ಡಿಸ್ಟ್ರಿಕ್ಟ್ ಮಾಡ್ತಾನೆ, ಹಾವೇರಿ ಮಾಡ್ತಾನೆ, ಆಮೇಲೆ ತುಮಕೂರು ಮಾಡ್ತಾನೆ, ಶಿರಾ ಮಾಡ್ತಾನೆ, ಬೆಂಗಳೂರು ಬರ್ತಾನೆ, ಎಲ್ಲ ಕಡೆ ಇದೇ ದಂಧೆ ಶುರು ಮಾಡ್ತಾನೆ. ಇದೇ ದಂಧೆ ಶುರು ಮಾಡಿ ಲಾಸ್ಟ್ಗೆ ಇವನು ಫೇಮಸ್ 2 ವೀಲರ್ ಮತ್ತೆ 4 ವೀಲರ್ ಅಫೆಂಡರ್ ಆಗಿ ಹೋಗ್ತಾನೆ. ಅಫೆಂಡರ್ ಆಗಿ ಇವನು ಲಾಸ್ಟಿಗೆ ಈಗ ಡಾಕ್ಯುಮೆಂಟೇಶನ್ ಮಾಡಿದ್ರೆ ಕಡಿಮೆ ದುಡ್ಡು ಕೊಡ್ತಿರ್ತಾರೆ,
ಅವರು ಯಾರು ಕದ್ದವರು, ಅವ್ರಿಗೆ ಪರ್ಸೆಂಟೇಜ್ ಇವನಿಗೂ ಪರ್ಸೆಂಟೇಜ್ ಹೋಗ್ಬೇಕಲ್ಲ, ಮಾಡ್ತಿರ್ತಾರೆ. ಇವನೇನು ಮಾಡ್ತಾನೆ, ಇವನೇ ಕದಿಯಕ್ಕೆ ಶುರು ಮಾಡ್ಬಿಡ್ತಾನೆ. ಟೂ ಇನ್ ಒನ್ ಆಗಿ ಹೋಗ್ತಾನೆ. ಇವನೇ ಕದಿಯೋದು ಪ್ಲಸ್ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡೋದು ವೆಹಿಕಲ್. ಜನಗಳು ಏನು RTO ಹೋಗಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ಬಿಟ್ಟು ತಗೊಳ್ತಾರ, ಪಾಪ ಇನ್ನೋಸೆಂಟ್. ಅವ್ರಿಗೆ ಏನೋ ಒಂದು ವೆಹಿಕಲ್ ಬೇಕಾಗಿರ್ತದೆ, ತಗೊಂಡು ಇಮಿಡಿಯೇಟ್ ಆಗಿ ದುಡ್ಡು ಕೊಟ್ಟು ತಗೊಂಡು ಓಡಿಸ್ತಾ ಇರ್ತಾರೆ ಅವರು. ಪೊಲೀಸರು ಏರಿಯಾ 5-6 ಡಿಸ್ಟ್ರಿಕ್ಟ್ ಪೊಲೀಸರು ಇವನ್ನ ಚೇಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಎಲ್ಲೇ ವೆಹಿಕಲ್ ಕಳ್ತನ ಆದ್ರೂ ಪ್ರಾಬಬಲಿ ಇವನೇ ಮಾಡಿರ್ಬಹುದು ಅಂತ ಗೊತ್ತಿರೋರು, ಪೊಲೀಸರಿಗೆ ಗೊತ್ತಿರೋರೆಲ್ಲ ಇವನ್ನ ಫಾಲೋ ಅಪ್ ಮಾಡಕ್ ಶುರು ಮಾಡ್ತಾರೆ. ಹೋಗೋದು, ಹಿಡಿಯೋದು, ಅರೆಸ್ಟ್ ಮಾಡೋದು, ಹಿಂಗೆಲ್ಲ ಮಾಡಕ್ ಶುರು ಮಾಡ್ತಾರೆ. ಇವನು ಬೆಂಗಳೂರು ಕಡೆಗೂ, ಅಲ್ಲಿ ಚಿತ್ರದುರ್ಗ ಯಾವಾಗ ಗೊತ್ತಾಯ್ತು ಫೇಮಸ್ ಆಗ್ಬಿಟ್ಟ ಇವನು, ಚಿತ್ರದುರ್ಗ ಇರ್ತಾನೆ, ಸ್ವಲ್ಪ ದಿವಸ ಚಿತ್ರದುರ್ಗದಲ್ಲೇ ಇರ್ತಾನೆ. ಪೊಲೀಸರು ಯಾವಾಗ ಚೇಸ್ ಮಾಡಕ್ ಶುರು ಮಾಡಿದ್ರು, ಒಬ್ಳು ಅಂತ ಬೆಂಗಳೂರಲ್ಲಿ ಇರ್ತಾಳೆ, ಅವಳು ಗಂಡ ಸತ್ತೋಗಿರ್ತಾನೆ. ಅವಳ ಜೊತೆಯಲ್ಲಿ ಇವನು ಮದುವೆ ಆಗ್ಬಿಡ್ತಾನೆ. ಅವ್ರ ಫ್ಯಾಮಿಲಿ ಎಲ್ಲ ಕಳ್ತನ ಮಾಡೋದು. ಅವ್ರಿಗೆ ಒಬ್ಬ ಮಗ ಇರ್ತಾನೆ, ಇವರಿಬ್ರು ಕಳ್ರೆ. ಇವ್ರ ಜೊತೆಗೆ ಆ ಎಮ್ಮನ್ನು ಮದುವೆ ಆಗ್ತಾನೆ. ಮದುವೆಯಾಗಿ ಅವನ ಮಕ್ಕಳು ಇವರು ಎಲ್ಲ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ. ಒಂದು ಗ್ಯಾಂಗ್ ಆಗ್ಬಿಡುತ್ತೆ ಇವ್ರದ್ದು, ಕಳ್ಳರದೇ ಒಂದು ದೊಡ್ಡ ಗ್ಯಾಂಗ್ ಆಗ್ಬಿಡುತ್ತೆ. ಗ್ಯಾಂಗ್ ಆದ್ರೆ ಅಶೋಕ್ ನಗರ್ ಸಬ್ ಇನ್ಸ್ಪೆಕ್ಟರ್ ಒಬ್ರು ಶಿವರಾಜ್ ಅಂತ. ಶಿವರಾಜು ಒಂದ್ಸರಿ ಇವನ್ನ ಅರೆಸ್ಟ್ ಮಾಡಕ್ ಹೋಗ್ತಾರೆ. ಒಂದು 5-6 ಜನ ಪೊಲೀಸರು ಕರ್ಕೊಂಡು ಕಾಮಾಕ್ಷಿ ಪಾಳ್ಯಕ್ಕೆ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅರೆಸ್ಟ್ ಮಾಡಕ್ ಹೋದಾಗ ಸಬ್ ಇನ್ಸ್ಪೆಕ್ಟ್ರು ಒಂದ್ ಕಡೆ ಇರ್ತಾರೆ, 1-2-3 ಜನ ಪೊಲೀಸರು ಇವನ್ನ ಒಂದ್ ಕಡೆ ಹೋಗಿ ಚೇಸ್ ಮಾಡಿ ಹಿಡ್ಕೊಳಕ್ ಹೋಗ್ತಾರೆ. ಅಲ್ಲಿಂದ ಸ್ಟಾರ್ಟ್. ಚಾಕು ಇರ್ತದೆ ಅವನ ಕೈಲಿ. ಇಬ್ಬರು ಪೊಲೀಸರಿಗೆ ಸರಿ ಕುಯ್ದು ಬಿಡ್ತಾನೆ ಎಲ್ಲ ಕಡೆ. ಮುಖ, ಮೂತಿ, ಬೆನ್ನು, ಕೈ, ಹೊಟ್ಟೆ ಎಲ್ಲ ಕಡೆ ಕುಯ್ದು ಬಿಡ್ತಾನೆ. ಪೊಲೀಸರು ಹಿಡ್ಕೊಳಕ್ಕಾಗ್ದಾನೆ ಇವನ್ ಯಾವಾಗ ಬ್ಲೀಡಿಂಗ್ ಇಂಜುರಿ ಜಾಸ್ತಿ ಆಯಿತು ನಮ್ಮ ಪೊಲೀಸರಿಗೆ, ಇವ್ರು ಹೆದರಿ ಇಂಜೂರ್ನ ಹಾಸ್ಪಿಟ್ಲಿಗೆ ಸಾಗಿಸೋದು ಆಗೋಗುತ್ತೆ ಅವ್ರಿಗೆ. ಕಾಮಾಕ್ಷಿ ಪಾಳ್ಯದಲ್ಲಿ ಇದ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಹೊಸದೇನಲ್ಲ ಇದು, ಇವನಿಗೆ ಪೊಲೀಸರ್ಗೆ ಹೊಡೆಯೋದು ಇವನಿಗೆ ಕಾಮನ್ ಆಗ್ಬಿಡ್ತದೆ. ಅಲ್ಲಿಂದ ಇವಂದು ಸ್ಟಾರ್ಟ್ ಆಗುತ್ತೆ. ಕಾಮಾಕ್ಷಿ ಪಾಳ್ಯ ಕೇಸಿಂದ ಪೊಲೀಸರ ಮೇಲೆ ಬೀಳೋದು. ಪೊಲೀಸರು ಅರೆಸ್ಟ್ ಮಾಡಕ್ ಬಂದಾಗ, ಈಗ ಕಳ್ಳ ಅಂದಾಗ ನಾವು ಹಿಡಿಲೇಬೇಕು. ಅವನು ಎಂಥ ಡಾನ್ ಆಗಲಿ, ಅವನು ಯಾವುದೇ ಪೈಲ್ವಾನ್ ಆಗಲಿ, ಏನೇ ಆಗಲಿ, ಇಟ್ ಈಸ್ ಅವರ್ ಡ್ಯೂಟಿ. ನಾವು ಹಿಡಿಲೇಬೇಕು ಅವನ್ನ. ನಾವು ಕಳ್ತನ ಆಗಿರೋ ಮನೆಗಳಿಗೆ ಅವ್ರಿಗೆ ರಿಕವರಿ ಮಾಡಿ ಅವ್ರಿಗೆ ವಾಪಸ್ ಕೊಡಲೇಬೇಕು. ಅದಕ್ಕೆ ನಾವಿರೋದು. ಯಾವಾಗ ಹೊಡೆತ ಬೀಳುತ್ತೆ ಅಲ್ಲಿಂದನೂ ಕೂಡ ಪುನಃ ಅವನ್ನ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಏನೇನೋ ಇನ್ಫಾರ್ಮೇಶನ್ ತೆಗೆದು ಸೆಕ್ಯೂರ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಜೈಲಲ್ಲಿ ಇರ್ತಾನೆ. ಜೈಲಲ್ಲಿದ್ದು ಪುನಃ ರಿಲೀಸ್ ಆಗ್ತಾನೆ. ಇವೊಂದು ನೆಟ್ವರ್ಕೇ ಇರ್ತದೆ. ಆ ಜೈಲಲ್ಲಿದ್ದಾಗ ಏನಾಗುತ್ತೆ, ಮಂಜ ಅಂತ ಒಬ್ಬ ಅಫೆಂಡರ್ ಇದ್ದಾನೆ. ಮಂಜ ಅಂದರೆ ಸಾಮಾನ್ಯವಾಗಿ ನಮ್ಮ ಕ್ರೈಮ್ ಸ್ಟಾಫ್ಗೆಲ್ಲ ಗೊತ್ತು. ಒಳ್ಳೆ HPT ಅಫೆಂಡರ್ ಅವನು. ಮನೆ ಕಳ್ತನ ಮಾಡೋದು ಭಾರಿ ಎಕ್ಸ್ಪರ್ಟ್ ಅವನು. ಅವನೊಬ್ಬ ಮತ್ತು ಇರ್ಫಾನ್ ಅಂತ ಒಬ್ಬ. ಇವರಿಬ್ಬರು ನಟೋರಿಯಸ್ HPT ಅಫೆಂಡರ್ಸ್. ಹೌಸ್ ಬ್ರೇಕಿಂಗ್, ಥೆಫ್ಟ್ ಮಾಡೋದು, ಮನೆ ಒಡೆದು ಬೀಗ ಮುರಿದು ಕಳ್ತನ ಮಾಡೋದು, ಈ ರೀತಿ ಎಕ್ಸ್ಪರ್ಟ್ಸ್ ಅವರು. ಜೈಲಿಗೆ ಯಾವಾಗ ಹೋಗ್ತಾನೆ ಇವನು, ಪದೇ ಸೈಮಲ್ಟೇನಿಯಸ್ ಆಗಿ ಜೈಲಿಗೆ ಹೋಗ್ತಾನೆ. ಪೊಲೀಸ್ ಹೊಡೆದು ಜೈಲಿಗೆ ಹೋಗ್ತಾನೆ, ಫೇಕ್ ಡಾಕ್ಯುಮೆಂಟ್ ಮಾಡಿ ಜೈಲಿಗೆ ಹೋಗ್ತಾನೆ, ಕಳ್ತನ ಮಾಡಿ ಜೈಲಿಗೆ ಹೋಗ್ತಾನೆ. ಇವೆಲ್ಲ ಆಗಿ ಜೈಲಲ್ಲಿ ಇವರೆಲ್ಲ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಈ ಫ್ರೆಂಡ್ಸ್ ಆಗಿ ಇವನು ಬರೀ 2 ವೀಲರ್ 4 ವೀಲರ್ ಡಾಕ್ಯುಮೆಂಟ್ ಮಾಡೋದು, ಕಳ್ತನ ಮಾಡೋದು, ವೆಹಿಕಲ್ ಇದರಲ್ಲಿದ್ದವನು ಮನೆ ಕಳ್ತನಕ್ಕೆ ಇಳಿದು ಬಿಡ್ತಾನೆ. ಮನೆ ಕಳ್ತನಕ್ಕೆ ಇಳಿತಾನೆ. ಪೊಲೀಸರು ಯಾರೋ ಚೇಸ್ ಮಾಡ್ತಿರ್ತಾರೆ. ಪೊಲೀಸರ ಮೇಲೆ ದ್ವೇಷನೂ ಇವನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೇ ಇವನ್ ಸೆಕ್ಯೂರ್ ಮಾಡಕ್ ಹೋದಾಗ ಪೊಲೀಸರನ್ನ ಹೊಡೆಯೋದೇ ಇವೊಂದು ಹಾಬಿ ಆಗ್ಬಿಡುತ್ತೆ. ತಪ್ಪಿಸ್ಕೊಳ್ಳಕ್ಕೆ ಸ್ಟ್ರೈಟ್ ಪೊಲೀಸರಿಗೆ ಚಾಕು ಹೊಡೆಯೋದು, ಇದೇ ಹಾಬಿ ಬೆಳೆಸ್ಕೊಂಡ್ಬಂದ್ಬಿಡ್ತಾನೆ ಇವನು. ಬೆಳೆಸ್ಕೊಂಡ್ಬಂದ್ರೆ ಪ್ರೀ ಹಿಸ್ಟ್ರಿ, ಈ ಕಳ್ಳೊಂದು ಪ್ರೀ ಹಿಸ್ಟ್ರಿ ಜಗದೀಶ್ಗೆ ಹಿಂಗೆಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಮ್ಮ ದೊಡ್ಡಬಳ್ಳಾಪುರ ಸಬ್ ಇನ್ಸ್ಪೆಕ್ಟರ್ಗೆ ಇವನು ಅಟ್ಯಾಕ್ ಮಾಡ್ತಾನೆ ಅರೆಸ್ಟ್ ಮಾಡಕ್ ಹೋದಾಗ, ಏನು ಕಳ್ತನ ಮಾಡ್ತಾ ಇದ್ದಾನೆ ಇಷ್ಟೇ ಇವ್ರಿಗೆ ಇನ್ಫಾರ್ಮೇಶನ್. ಈ ಹಿಸ್ಟ್ರಿ ಎಲ್ಲ ಇವ್ರಿಗೆ ಗೊತ್ತಿಲ್ಲ. ಹಿಂದಿಂದೆಲ್ಲ ಗೊತ್ತಿದ್ರೆ ಇವನು ಅಟ್ಯಾಕ್ ಮಾಡ್ತಾನೆ ಅಂತ. ಇನ್ನೊಂದ್ಸರಿ ಚಿತ್ರದುರ್ಗ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಚಿತ್ರದುರ್ಗ ಕೋರ್ಟ್ ಕರ್ಕೊಂಡು ಹೋದಾಗ ಅಲ್ಲಿನೂ 1-2-3 ಜನ ಪೊಲೀಸರು ಎಸ್ಕಾರ್ಟ್ಗೆ ಹೋಗಿರ್ತಾರೆ. ಅವ್ರು ಹೊಡೆದ್ಬಿಟ್ಟು ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅವ್ರು ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ, ಹ್ಯಾಂಡ್ ಕಪ್ ಸಮೇತ. ಹೀಗೆ ಒಂದು ಎಲ್ಲ ಕಡೆ ಇದೆ ಕತೆ ಒಂದು.
ಇದು ಆಯ್ತಾ ಏನು ಮಾಡ್ತಾನೆ, ಈ ಇನ್ಸಿಡೆಂಟ್ ನಮ್ಮ ನೆಲಮಂಗಲ ಇನ್ಸಿಡೆಂಟ್ಗೆ ಇವನಿಗೆ ಪ್ರಾಬಬಲಿ ನಮ್ಮ ನಾನು ಹೇಳಿದ್ನಲ್ಲ, ಶಿವಮೊಗ್ಗದಿಂದ, ದಾವಣಗೆರೆಯಿಂದ, ಹರಿಹರದಿಂದ, ರಾಣಿಬೆನ್ನೂರು ಆ ಕಡೆಯಿಂದ ಹಿಡಿದು ತುಮಕೂರು, ಶಿರಾ ಮತ್ತು ಬ್ಯಾಂಗ್ಳೂರು ರೂರಲ್, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಈ ಕಡೆ ಈ ದೇವನಹಳ್ಳಿ, ಈ ಕಡೆ ಎಲ್ಲ ಕಡೆ ಅಫೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಫೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾರೆ ಈ ನಮ್ಮ ನೆಲಮಂಗಲ ಕೇಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ದಿವಸದ ಹಿಂದೆ ಒಂದು ಒಳ್ಳೆ ಬಟನ್ ಚಾಕುನ ಆಪ್ಟಿಕಲ್ಸ್ ಅಂತ ನಮ್ಮ ಮೆಜೆಸ್ಟಿಕಲ್ಲಿ ಒಂದು ಆಪ್ಟಿಕಲ್ಸ್ ಅಂಗಡಿ ಇದೆ, ಕನ್ನಡಕದ ಅಂಗಡಿ, ಕನ್ನಡಕ ಮರ ಅಂಗಡಿ ಇದೆ. ಆ ಅಂಗಡಿಗೆ ಹೋಗಿ ಅಲ್ಲಿ ಫ್ಯಾನ್ಸಿ ಬಟನ್ ಚಾಕುಗಳು ಮತ್ತು ಇನ್ನು ಕೆಲವು ಈ ಆರ್ಟಿಫಿಷಿಯಲ್ ಸುಮ್ಮನೆ ಡಮ್ಮಿ ಗನ್ಸ್ ಇರ್ತಾವಲ್ಲ, ಆ ಥರದ ಗನ್ಸು ಎಲ್ಲನೂ ಮಾರಾಟ ಮಾಡ್ತಾರೆ ಅಲ್ಲಿ. ಒಂದು ಬಟನ್ ಚಾಕು ಪರ್ಚೇಸ್ ಮಾಡ್ತಾನೆ. ಬಟನ್ ಚಾಕು ಪರ್ಚೇಸ್ ಮಾಡಿ ಇವನ ಹೆಸರು 1800 700 ಎಷ್ಟೋ ಕೊಟ್ಟು ತಗೊಂಡಿದ್ದಾನೆ. ಒಳ್ಳೆ ಬಟನ್ ಚಾಕು, ಅದು ಡಬಲ್ ಎಡ್ಜಡ್ ಬಟನ್ ಚಾಕು. ಅದು ಹಿಂಗೆ ಪ್ರೆಸ್ ಮಾಡಿದ್ರೆ ಟಕ್ ಅಂತ ಓಪನ್ ಆಗುತ್ತೆ, ಯಾವ ಕಡೆ ಬೇಕಾದ್ರೂ ಚುಚ್ಚಬಹುದು. ಎರಡು ಎಡ್ಜು ಶಾರ್ಪ್ ಇರುತ್ತೆ. ಸಾಮಾನ್ಯ ಚಾಕು ಅಂದರೆ ಒಂದು ಸೈಡ್ ಇರುತ್ತೆ, ಇದು 2 ಎಡ್ಜು ಶಾರ್ಪ್ ಇರುತ್ತೆ. ಅದರಲ್ಲೇ ಸಬ್ ಇನ್ಸ್ಪೆಕ್ಟರ್ಗೆ ಚುಚ್ಚಿರೋದು. ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಬರ್ತಾನೆ. ಇದೆಲ್ಲ ಇನ್ವೆಸ್ಟಿಗೇಷನಲ್ಲಿ ನಾವು ಮಾಡ್ಕೋತೀವಿ. ಒಂದು ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಮಾಡಿ ಸುಮಾರು ಇವನ ಮೇಲೆ ನಾವು ಕಂಡಂಗೆ ಒಂದು 35ರಿಂದ 40 ಕೇಸ್ಗಳಿದ್ದಾವೆ ಹಿಂದ್ಲವು. ಕೆಲವೆಲ್ಲ ಅಕ್ವಿಟ್ ಆಗಿರ್ಬೋದು, ಕೆಲವು ಕೋರ್ಟಲ್ಲಿ ವಿಚಾರಣೆಯಲ್ಲಿರ್ಬೋದು, ಕೆಲವು ಸರಿಯಾಗಿ ಎವಿಡೆನ್ಸ್ ಹೇಳ್ದಾನೆ ಅಕ್ವಿಟ್ ಆಗಿರಬಹುದು. ಇದದ್ದು ಅಫೆಂಡರ್ ಅಂತ ಗೊತ್ತಷ್ಟೇ, ಇಷ್ಟೆಲ್ಲ ಇದಾಗಿ ಗೊತ್ತಿಲ್ಲ ಅವರಿಗೆ, ಜಗದೀಶ್ಗೆ. ಬರ್ತಾ ಏನಾಗುತ್ತೆ, ಇವನ್ಗೆ ಅದೇ ಈ ಜಗದೀಶ್ ಬೆನ್ನತ್ಕೊಳ್ತಾರೆ. ಇವನ್ಗೆ ಜಗದೀಶ್ ಒಬ್ಬರೇ ಅಲ್ಲ, ಇವನ್ ಎಲ್ಲ ಬೆನ್ನತ್ಕೊಂಡಿದ್ದಾರೆ. ಎಲ್ಲ ಸಿಟಿಲಿ ಸುಮಾರು ಜನ ಪೊಲೀಸ್ ಆಫೀಸರ್ಸ್ ಗೊತ್ತಿವನು. ಎಲ್ಲರೂ ಯಾರ್ಯಾರಿಗೆ ಇವನ್ ಪರಿಚಯ ಅಂದ್ರೆ ಇವನ್ ಹಿಸ್ಟ್ರಿ ಗೊತ್ತಿರ್ತದೆ, ಇವರೆಲ್ಲ ಬೆನ್ನತ್ಕೊಂಡಿರ್ತಾರೆ. ಇವನ್ ಹಿಡಿಬೇಕು, ಇವನ್ ಹಿಡಿದ್ರೆ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ, ಒಳ್ಳೆ ಹೆಸರು ಬರುತ್ತೆ. ನ್ಯಾಚುರಲ್ ಅದು. ಒಳ್ಳೊಳ್ಳೆ ಕಳ್ಳರು ಹಿಡಿದು ನಾವು ರಿಕವರಿ ಮಾಡಿದಾಗ ಒಳ್ಳೆ ಚೆನ್ನಾಗಿ ರಿಕವರಿ ಮಾಡ್ತಾರಪ್ಪ, ಒಳ್ಳೆ ಕಳ್ತನ ಕೇಸ್ಗಳನ್ನ ಪತ್ತೆ ಹಚ್ತಾರೆ ಅನ್ನೋದು ಒಂದು ಸಮಸ್ಯೆ ಆಗಿರ್ತಾನೆ ಇವನು. ಆ ಥರದ್ದೆಲ್ಲ ಬಂದು ಇವನ್ನ ಹಿಡಿದ್ರೆ ಒಳ್ಳೆ ರಿಕವರಿ ಆಗುತ್ತೆ ಅಂತ ಹೇಳಿ ಒಂದು ಇದು ಬರುತ್ತೆ. ನಮ್ಮ ನೆಲಮಂಗಲದಲ್ಲೂ ಮಾಡಿದ್ದಾನೆ ಇವನು. ನೆಲಮಂಗಲ ಸುತ್ತಮುತ್ತನೂ ಕೂಡ ಕಳ್ತನದ ಕೇಸ್ ಮಾಡಿದ್ದಾನೆ. ಯಾರು? ಹರೀಶ್ ಬಾಬು ಮತ್ತೆ ಮಧು. ಇವ್ರು ಯಾವಾಗಲೂ ಜೊತೆ ಇವರು ಜೊತೆ ಆಗಿ ಇದೇ ಥರ ಕೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇವ್ರ ಕಣ್ಣಿಗೆ ಬಿದ್ದಾಗ ಇವರು ಬಂದು ಅರೆಸ್ಟ್ ಮಾಡ್ತಾರೆ. ಇವ್ರದ್ದು ಮೇಯ್ನ್ ಏನು ಅಂದರೆ ಪ್ರಾಪರ್ಟಿ ಡಿಸ್ಪೋಸಲ್ ಹೇಗೆ ಮಾಡ್ತಾರೆ ಅಂದರೆ, ಎಲ್ಲ ಕಳ್ತನ ಮಾಡ್ಕೊಂಡು ಬರ್ತಾರೆ, ಆ ಎಮ್ಮನ್ಗೆ ಪ್ರಾಪರ್ಟಿ ಕೊಡ್ತಾರೆ. ಆ ಎಮ್ಮ ತಗೊಂಡೋಗಿ ಚಿನ್ನ ಬೆಳ್ಳಿ ಅಂಗಡಿ ಅಲ್ಲೊಂದು ಇಲ್ಲೊಂದು ಒಂದೇ ಕಡೆ ಮಾರ್ಬಿಟ್ರೆ ಅನುಮಾನ ಬರುತ್ತೆ ಅಂತೇಳಿ ಇಲ್ಲೊಂದು ಮಾರಿ ದುಡ್ಡು ತಗೊಂಬರೋದು, ಇವರು ಕೊಡೋದು. ಇವ್ರ ಕಡೆಯಿಂದ ಡಿಸ್ಪೋಸ್ ಮಾಡಿಸೋದು. ಇವ್ರು ಕಳ್ತನ ಮಾಡೋದು, ಅವ್ರಿಗೆ ಆ ಎಮ್ಮಂಗೆ ತಂದು ಕೊಡೋದು. ಆ ಅಮ್ಮ ಕಳ್ತನ ಮಾಲ್ಗಳನ್ನ ಮಾರಾಟ ಮಾಡಿ, ಚಿನ್ನ ಬೆಳ್ಳಿ ಒಡವೆಗಳನ್ನ ಮಾರಾಟ ಮಾಡಿ ಇವ್ರಿಗೆ ದುಡ್ಡು ಕೊಡೋದು. ಹೀಗೆ ಇವ್ರ ನೆಟ್ವರ್ಕ್, ಟೀಮ್ ಹೀಗೆ. ಆಮೇಲೆ ಇವ್ರ ಆಂಧ್ರದಲ್ಲಿ ಅಂತ ಒಬ್ಬಿರ್ತಾನೆ, ಪರಿಚಯ ಇವ್ರಿಗೆ. ಯಾರಿಗೆ? ಈ ಗ್ಯಾಂಗ್ಗೆ ಅವ್ನು ಭಾರಿ ಕ್ಲೋಸು. ಅಲ್ಲಿಗೆ ಹೋಗೋದು. ಮೇಜರ್ ಅಫೆನ್ಸ್ ಆದಾಗ, ಒಳ್ಳೆ ಪ್ರಾಪರ್ಟಿ ಜಾಸ್ತಿ ಸಿಕ್ಕಿದಾಗ ಅವನ ಹತ್ರಕ್ಕೆ ಹೋಗೋದು. ಈ ಕೇಸ್ ಎಲ್ಲ ಅವನು ಅಕ್ಯೂಸ್ಡ್. ಅವನು ಯಾಕೆ ಅಲ್ಲಿ ಮಾಡೋದು, ಅವನಿಗೆ ಪ್ರಾಪರ್ಟಿ ಕೊಡೋದು, ಅಲ್ಲಿ ಡಿಸ್ಪೋಸ್ ಮಾಡಿಸೋದು. ಹೀಗೆಲ್ಲ ಮಾಡಿ ದುಡ್ಡು ಮಾಡೋದು. ಇದೇ ಕಳ್ತನ ಮಾಡೋದು, ಕೆಟ್ಟ ಚಟ ಕಲಿಯೋದು, ಬೇಡವಾದ್ದೆಲ್ಲ ಮಾಡೋದು. ಈ ರೀತಿ ಅಂತ ಹವ್ಯಾಸಗಳು, ಈ ರೀತಿ ಹವ್ಯಾಸಗಳಿಗೋಸ್ಕರನೇ ಕಳ್ತನ ಮಾಡೋದು ಇವರೆಲ್ಲ. ಆಮೇಲೆ ನಂತರ ನಾವು ಈ ಕೇಸನ್ನು ನಮ್ಮ ಸೀನಿಯರ್ ಆಫೀಸರ್ಸು ಅವರೆಲ್ಲ ಹೇಳಿದ್ಮೇಲೆ ಇನ್ವೆಸ್ಟಿಗೇಷನ್ ಆಯಿತು. ಇನ್ವೆಸ್ಟಿಗೇಷನ್ ಆದಮೇಲೆ ಈಗ ಇಷ್ಟೆಲ್ಲ ಆಯ್ತಲ್ಲ, ಜಗದೀಶ್ ಅವರು ಅವತ್ತು ಯಾಕೆ ಬಂದಿರ್ತಾರೆ ಏನಂತ? ಜಗದೀಶ್ ಬಂದಿದ್ದು ಇನ್ಫಾರ್ಮೇಶನ್ ಇರುತ್ತೆ ಏನಂತ, ಇವನು ಇಲ್ಲಿಗೆ ಬರ್ತಾನೆ, ಅದು ಫಸ್ಟ್ ಡೇ ಅಲ್ಲ, ಅವತ್ತು ಅಕ್ಟೋಬರ್ 16 ಫಸ್ಟ್ ಡೇ ಅಲ್ಲ ಅವನು ಅಲ್ಲಿಗೆ ಬಂದಿರೋದು ಶೋರೂಮ್ಗೆ. ಫಸ್ಟ್ ಡೇ 1 or 2 days ಬಂದಿರ್ತಾನೆ ಪ್ರಿಯರ್. ಮೊದಲು
16ಕ್ಕಿಂತ ಮುಂಚೆನೆ ಬಂದಿದ್ದಾನೆ ಇವನು. ಬಂದು ಎಲ್ಲ ಮಾತಾಡ್ಕೊಂಡು ಆ ಶೋರೂಮ್ ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ನಾವು ಪರ್ಚೇಸ್ ಮಾಡೋಕ್ಕಿಂತ ದಿವಸ ಬರ್ತೀವಿ ಅಂತ ಹೋಗಿರ್ತಾನೆ. ಆ ವೆಹಿಕಲ್ ಪರ್ಚೇಸ್ ಬಂದಿರ್ತಾನೆ, ವೆಹಿಕಲ್ ಪರ್ಚೇಸ್ ಸ್ಕೂಟರ್ ಪರ್ಚೇಸ್ ಬಂದಿರ್ತಾನೆ. ಆ ಪರ್ಚೇಸ್ ಇಂಥ ದಿವಸ ಬರ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಇರುತ್ತೆ ನಮ್ಮ ಪೊಲೀಸರಿಗೆ. ಅವರು ಅವತ್ತು ಫಾಲೋ ಮಾಡ್ಕೊಂಡು ಬರ್ತಾರೆ. ಸೊ ಅವರಿಗೆ ಒಂದು ಕೇಸಲ್ಲಿ ಬೇಕಾಗಿರ್ತಾನೆ, ಅವ್ರ ಕೇಸಲ್ಲೇ ಬೇಕಾಗಿರ್ತಾನೆ. ದೊಡ್ಡಬಳ್ಳಾಪುರ ಇನ್ವಾಲ್ವ್ ಆಗಿರ್ತಾನೆ ಮನೆ ಕಳ್ತನದಲ್ಲಿ. ಅವ್ರ ಕೇಸಲ್ಲೇ ಬೇಕಾಗಿರ್ತಾನೆ ಇವನು. ಅವ್ರು ಅರೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ, ಇವರು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ. ಜಗದೀಶ್ ಹೌದು, ಅವರು ಸಿಬ್ಬಂದಿ ಸಮೇತ ಬಂದಿರ್ತಾರೆ. ಆಮೇಲೆ ಇದೆಲ್ಲ ಆಗುತ್ತೆ. ನಾವು ಸುಮಾರು ಪ್ರಾಪರ್ಟಿನ ರಿಕವರಿ ಮಾಡ್ತೀವಿ ಇವನಿಂದ. ನಾವು ಪ್ರಾಪರ್ಟಿ ರಿಕವರಿಗೆ ಕೆಲವು ಹೇಳದ್ನಲ್ಲ, ಅವ್ರ ಹತ್ರ ರಿಕವರಿ ಮಾಡ್ತೀವಿ ಆಂಧ್ರದಲ್ಲಿ. ಅದಾದ್ಮೇಲೆ ಇಲ್ಲಿ ಲೋಕಲ್ಲೂ ಕೆಲವೆಲ್ಲ ಪ್ರಾಪರ್ಟಿ ಕೊಟ್ಟಿರ್ತಾರೆ, ಅದು ಎಲ್ಲ ರಿಕವರಿ ಮಾಡ್ತೀವಿ. ಮಾಡಿ ಆಯಾ ಪೊಲೀಸ್ ಸ್ಟೇಷನ್ಗೆ ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನಲ್ಲಿ ಏನೇನು ಕಳ್ತನ ಆಗಿತ್ತು ಆ ಮಾಲ್ ಸಮೇತ ಅವ್ರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಪ್ರಾಪರ್ಟಿನ ರಿಕವರಿ ಮಾಡಿ ಇದೆಲ್ಲ ಇನ್ವೆಸ್ಟಿಗೇಷನ್ ಆಗಿ ಇದು ಸುಮಾರು 780 ಶೀಟ್ ಪುಟ ನಾವು ಚಾರ್ಜ್ ಶೀಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಈ ಆರೋಪಿಗೆ ಹರೀಶ್ ಬಾಬುಗೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು 420 ಕೇಸ್ ಮಾಡ್ತಾನೆ ಇವನು. ಅದೇ ಇದೆ ಡಾಕ್ಯುಮೆಂಟೇಶನ್ ಮಾಡೋದು ಎಲ್ಲ 420 ಕೇಸ್ ಮಾಡಿರ್ತಾನೆ. ಅಲ್ಲಿ 1 ವರ್ಷ ಸಜೆ ಆಗಿರ್ತದೆ ಇವನಿಗೆ. 1 ವರ್ಷ ಸಜೆ, 35,000 ರೂಪಾಯಿ ಫೈನ್ ಆಗಿರುತ್ತೆ. ಅದೇ ರೀತಿ ತುಮಕೂರು ಜಿಲ್ಲೆ ಕಳ್ಳಂಬೆಳ ಪೊಲೀಸ್ ಸ್ಟೇಷನ್ ಅಲ್ಲೂ ಒಂದು ಕಳ್ತನ ಮಾಡಿ ಅಲ್ಲೂ ಕೂಡ 3.5 ವರ್ಷ ಕನ್ವಿಕ್ಷನ್ ಆಗಿರ್ತದೆ. ಅದಾಯ್ತಾ. ನಂತರ ಬೆಂಗಳೂರು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲೂ ಕೂಡ ಒಂದು ಕೇಸಲ್ಲಿ ಇವನಿಗೆ ಹರೀಶ್ ಬಾಬುಗೆ ಕನ್ವಿಕ್ಷನ್ ಆಗಿರ್ತದೆ. ಅಲ್ಲೂ ಕೂಡ 36 ತಿಂಗಳು 3 ವರ್ಷ, ಅಲ್ಲೂ ಕೂಡ 3 ವರ್ಷ ಸಜೆ ಆಗಿರ್ತದೆ ಅವನಿಗೆ. ಇವೆಲ್ಲ ಶಿಕ್ಷೆ ಅನುಭವಿಸೇ ಬಂದಿರ್ತಾನೆ ಅವನು. ಅವನಿಗೇನು ಕೋರ್ಟು ಕೇಸು ಇದೇನು ಹೊಸದೇನಲ್ಲ ಅವನಿಗೆ. ಆಮೇಲೆ ಇನ್ನೂ ಬೇಕಾದಷ್ಟು ಕೇಸು ಅವನ ಮೇಲೆ ಟ್ರಯಲ್ ನಡೀತಾ ಇದೆ. ಅವನ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ. 45 ವರ್ಷ ನಾವು 46 ವರ್ಷ 45-46 ವರ್ಷ ನಾವು ಅರೆಸ್ಟ್ ಮಾಡಿದಾಗ ಅವನಿಗೆ ಈಗ 9 ವರ್ಷ ಆಯ್ತು ಆಗಲೇ. 2015ರಲ್ಲಿ ನಾವು ಅರೆಸ್ಟ್ ಮಾಡಿದ್ದ ಅವನಿಗೆ. ಈಗ 2024 56 46 55 ವರ್ಷ ಆಗಿರ್ಬೋದು ಅವನಿಗೆ. ಇವಲ್ಲದೆ ಇವು 3 ಕೇಸ್ ಕನ್ವಿಕ್ಷನ್ ಆಗಿರ್ತದೆ. ಆಮೇಲೆ ನಾವು ಏನು ಮಾಡ್ತೀವಿ, ಈ 3 ಕೇಸ್ ಕನ್ವಿಕ್ಷನ್ಸನ್ನು ಕೂಡ ಪರ್ಟಿಕ್ಯುಲರ್ಸ್ ತರಿಸ್ಕೊಂಡು ನಮ್ಮ ಚಾರ್ಜ್ ಶೀಟ್ ಜೊತೆಲೆ ಸಬ್ಮಿಟ್ ಮಾಡಿರ್ತೀವಿ. ಯಾವ್ಯಾವ ಕೇಸಲ್ಲಿ ಇದ್ದಾನೆ ಇವನು, ಎಷ್ಟು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಯಾಕೆಂದರೆ ಇವೊಂದು ಪ್ರೀ ಹಿಸ್ಟ್ರಿ ಮ್ಯಾಜಿಸ್ಟ್ರೇಟ್ಗೂ ಸಾಹೇಬ್ರಿಗೆ ಗೊತ್ತಾಗಬೇಕಲ್ಲ. ಎಲ್ಲನೂ ಸಬ್ಮಿಟ್ ಮಾಡಿದ್ದೀವಿ, ಎಲ್ಲ ಸರ್ಟಿಫೈಡ್ ಕಾಪಿ ಹಾಕಿ ಸುಮಾರು 780 ಪೇಜು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದೀವಿ ಈ ಮರ್ಡರ್ ಕೇಸಲ್ಲಿ ಇವನ ವಿರುದ್ಧ ಕೋರ್ಟ್ಗೆ. ಈಗ ಇವರ ಮೇನ್ ಉದ್ದೇಶ ಪೊಲೀಸರ ಕೈಗೆ ಸಿಗಾಕಬಾರ್ದು. ಕಳ್ತನ ಪೊಲೀಸರ ಕೈಗೆ ಸಿಗಾಕೊಂಡ್ರೆ ಮಾಮೂಲಿ ಕೇಸ್ ಆಗುತ್ತೆ, ಅರೆಸ್ಟ್ ಮಾಡ್ತೀವಿ, ಪ್ರಾಪರ್ಟಿ ರಿಕವರಿ ಮಾಡ್ತೀವಿ, ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡ್ತೀವಿ, ವಿಟ್ನೆಸ್ ಎಲ್ಲ ಸೈಟ್ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟ್ ಮಾಡ್ತೀವಿ. ಇದೆಲ್ಲ ಪ್ರೊಸೀಜರ್ ಆಗುತ್ತೆ. ಅಲ್ಲಿವರೆಗೂ ಅವನು ಕಸ್ಟಡಿಲಿರಬೇಕು. ಕೋರ್ಟ್ ನ್ಯಾಯಾಲಯದ ಕಸ್ಟಡಿ ನ್ಯಾಯಾಲಯ ಆರ್ಡರ್ ಮಾಡುತ್ತೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು, ಜೈಲಲ್ಲಿ ಇರಬೇಕು ಅವನು. ಆಗ ಅವನಿಗೆ ಫ್ರೀಯಾಗಿ ಇರೋಕ್ಕಾಗಲ್ವಲ್ಲ, ಅವನಿಗೆ ಒಳಗಡೆ ಇರೋದು ಇಷ್ಟ ಇಲ್ಲ. ಕಳ್ತನ ಮಾಡಬೇಕು, ಜಾಲಿವೆಲ್ ಚೆನ್ನಾಗಿ ತಿನ್ಬೇಕು, ಮಜಾ ಮಾಡ್ಬೇಕು ಅವನು. ಈಗ ನಾವು ಪೊಲೀಸರು ಹಿಡ್ಕೊಂಡ್ಬಿಟ್ರೆ ಅವನಿಗೆ ತೊಂದರೆ ಅಲ್ಲ. ಅದಕ್ಕೆ ಪೊಲೀಸರು ಹಿಡ್ಕೊಳಕ್ ಹೋದವ್ರಿಗೆಲ್ಲ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಇದು ಅವನ ಉದ್ದೇಶ.